ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶ್ವಂತ್. ನೀವು ನೋಡ್ತಾ ಇರೋದು ಯಶ್ವಂತ್ ಬ್ಲಾಗ್ಸ್. ನನ್ನ ಹಿಂದೆ ಇರುವಂತ ಈ ಟ್ಯಾಂಕ್ ನೋಡಿದಾಗ ಎಷ್ಟೋ ಜನಕ್ಕೆ ಒಂದು ಅಂದಾಜ್ ಬಂದಿರುತ್ತೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಹೌದು, ಮಯೂರ್ ದೇವ್ ಸರ್ ಅವರ ಅಕ್ವಾಟಿಕ್ ಎಕ್ಸ್ಪರ್ಟ್ಸ್ ಇಂಡಿಯಾ ಸ್ಟೋರ್ ಬಂದಿನಿ. ಇದ್ರದ್ದು ಬಂದು ಜಯನಗರ್ 3rd ಬ್ಲಾಕ್ ಅಲ್ಲಿ. ಸೊ ನೀವು ನೋಡ್ಬೋದು ನನ್ನ ಹಿಂದೆ ಗೋಲ್ಡ್ ಫಿಶಸ್ ಇದೆ. ನಾವು ಲಾಸ್ಟ್ ಟೈಮ್ ಟ್ರೀಟ್ ಮಾಡಿದಂತ ಗೋಲ್ಡ್ ಫಿಶ್ ಇವಾಗ ಕರೆಕ್ಟ್ ಆಗಿ ಓಡಾಡ್ತಾ ಇದೆ. ಸೊ ನಾನು ಹೇಳೋದೇನಪ್ಪಾ ಅಂತಂದ್ರೆ, ನೀವು ಗೋಲ್ಡ್ ಫಿಶ್ ಸಾಕಿದ್ದೀರಾ? ಹೌದು ಅನ್ನಾಗಿದ್ರೆ ಎಸ್ ಅಂತ ಕಮೆಂಟ್ ಹಾಕಿ. ನೀವು ಸಾಕಿಲ್ಲ ಅಂತಂದ್ರು ನೋ ಹ್ಯಾವ್ ನಾಟ್ ಅಂತ ಒಂದು ಕಮೆಂಟ್ ಹಾಕಿ. ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಎಲ್ಲರ ಹಾಬಿ 90% ಆಫ್ ದ ಅಕ್ವೇರಿಯಂ ಹಾಬಿ ಸ್ಟಾರ್ಟ್ಸ್ ವಿತ್ ಅಲ್ಲ ಗೋಲ್ಡ್ ಫಿಶ್, ಬಿಕಾಸ್ ದೇ ಆರ್ ವೆರಿ 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 ಗುಡ್ ಫಿಶ್. ಅದೊಂದು ಕೂಡ ಆ ಗೋಲ್ಡ್ ಫಿಶ್ ಕೂಡ ವೈಬ್ ಇದೆಯಲ್ಲ, ಅದೇ ಬೇರೆ. ಎಷ್ಟೋ ಜನಕ್ಕೆ ಹಾಬಿ ಸ್ಟಾರ್ಟ್ ಆಗಿದೆ ಗೋಲ್ಡ್ ಫಿಶ್ ಇಂದ, ಅಲ್ಲಿಂದ ಅದು ದೊಡ್ಡದಾಗ್ತಾ ಹೋಗುತ್ತೆ. ಹಾಗೆ ನೋಡಿ, ನನ್ನಿಂದ ಸಾಕಷ್ಟು ಫಿಶ್ಗಳು ಇದೆಲ್ಲ ಎಕ್ಸಾಟಿಕ್ ಫಿಶಸ್. ಅಂದ್ರೆ ನಿಮ್ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ, ಕಲರೇಷನ್ ನೋಡಿದ್ರೆ ಗೊತ್ತಾಗುತ್ತೆ. ಗೋಲ್ಡ್ ಫಿಶ್ ಅಲ್ಲಿ ಹಲವಾರು ವಿಧಾನ ವೆರೈಟೀಸ್ ಇದಾವೆ. ನಾರ್ಮಲ್ ಗೋಲ್ಡ್ ಬರುತ್ತೆ, SK ಗೋಲ್ಡ್ ಬರುತ್ತೆ, ಎಕ್ಸಾಟಿಕ್ ಗೋಲ್ಡ್ಸ್ ಬರುತ್ತೆ, ಒರಾಂಡಾ, ರ್ಯಾಂಚು, ಸಾಕಷ್ಟು ರುಕಿನ್ ಗೋಲ್ಡ್ ಅಂತ ಬರುತ್ತೆ. ಸಾಕಷ್ಟು ವೆರೈಟೀಸ್ ಆಫ್ ಗೋಲ್ಡ್ ಫಿಶಸ್ ಬರ್ತವೆ. ಸೊ ನಿಮ್ಮ ಮನೆಗೆ ನೀವು ತರೋ ಗೋಲ್ಡ್ ಫಿಶ್ ನ ಉಳಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದೇ ಈಗ ಎಷ್ಟೋ ಜನಕ್ಕೆ ಇರೋಂತ ದೊಡ್ಡ ಚಾಲೆಂಜ್, ಹೌದಲ್ವಾ? ನಿಮ್ಮ ಮನೆಗೆ ನೀವು ತರುವಂತ ಫಿಶಸ್ ನ, ಎಸ್ಪೆಷಲಿ ಗೋಲ್ಡ್ ಫಿಶ್ ನ ಸಾಯ್ದಂಗ್ ನೋಡ್ಕೊಳ್ಳೋದು ಹೇಗಪ್ಪ ಅನ್ನೋದೇ ಈ ವಿಡಿಯೋ. ಹೌದು, ಗೋಲ್ಡ್ ಫಿಶ್ ಕೇರ್ ಮತ್ತೆ ಅದ್ರ ಬಗ್ಗೆ ಟಿಪ್ಸ್, ಇದು ಪ್ರತಿ ಒಂದನ್ನು ಮಯೂರ್ ದೇವ್ ಸರ್ ಅವ್ರನ್ನ ಕೇಳಿ ನಾವು ತಿಳ್ಕೊಳ್ಳೋಣ. ಸರ್ ಕೂಡ ನಮ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕಂದ್ರೆ ಅವರು ಈಸ್ ವೆರಿ ಲಾಂಗ್ ಟೈಮ್ ಹಾಬಿಸ್ಟ್ ಮತ್ತೆ ಎಕ್ಸ್ಪರ್ಟ್ ಕೂಡ ಹೌದು. ಅವ್ರು ನಮ್ಗೆ ಅದ್ರ ಬಗ್ಗೆ 100% ನಾಲೆಜ್ ನ ಕೊಡ್ತಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ, ಹೆಂಗೆ ನಾವು ಈ ತರ ಬ್ರೈಟ್ ವೈಬ್ರೆಂಟ್ ಆಗಿರೋಂಥ ಫಿಶ್ ಅಂತ ಹೇಗೆ ಸಾಕ್ಬೇಕು, ಈ ತರ ಫಿಶ್ ನ ಹೇಗೆ ನಾವು ನೋಡ್ಕೋಬೇಕು, ಮತ್ತೆ ಅದನ್ನ ಸಾಯಿಸ್ದಂಗ್ ನೋಡ್ಕೊಳ್ಳೋದೇ ದೊಡ್ಡ ವಿಷಯ ಗೋಲ್ಡ್ ಫಿಶ್ ಅಲ್ಲಿ. ಅದನ್ನ ಹೇಗ್ ಮಾಡ್ಬೇಕು, ಫಿಲ್ಟ್ರೇಷನ್ ಹೇಗಿರ್ಬೇಕು, ಲೈಟಿಂಗ್ ಹೇಗಿರ್ಬೇಕು, ಟ್ಯಾಂಕ್ ಸೆಟಪ್ ಹೇಗಿರ್ಬೇಕು, ಪ್ರತಿ ಒಂದನ್ನು ಸರ್ನ ಕೇಳಿ ತಿಳ್ಕೊಳ್ಳೋಣ. ಸೊ ಮತ್ತೆ ಆಗ್ತಡ, ಬನ್ನಿ ಮಯೂರ್ ದೇವ್ ಸರ್ ಅವ್ರನ್ನ ಮಾತಾಡ್ಸೋಣ. ಲಾಸ್ಟ್ ಟೈಮ್ ನಾವು ಗೋಲ್ಡ್ ಫಿಶ್ ಟ್ರೀಟ್ ಮಾಡಿದ್ವಿ ಒಂದು ವಿಡಿಯೋದಲ್ಲಿ. ಅದಕ್ಕೆ ಸಾಕಷ್ಟು ಜನ ನನ್ನ ಒಂದು ಏನ್ ಕ್ವಶನ್ ಕೇಳೋದು ಅಂದ್ರೆ, ನಾವು ಗೋಲ್ಡ್ ಫಿಶ್ ಅಂದ್ರೆ ಇರೋದೇ ಇಲ್ಲ, ಅಷ್ಟು ದೊಡ್ಡದಾಗಿ ಬೆಳೆಯೋದೇ ಇಲ್ಲ, ಬೇಗ ಸತ್ತೋಗುತ್ತೆ, ಇರೋದಿಲ್ಲ, ನಾವು ಹೆಂಗೆ ಗೋಲ್ಡ್ ಫಿಶ್ ನ ನೋಡ್ಕೋಬೇಕು? ಅಥವಾ ಎಕ್ಸಾಟಿಕ್ ಗೋಲ್ಡ್ ತಂದು ಸುಮಾರು ಜನ ಒಂದ್ ವಾರದಲ್ಲೆಲ್ಲ ಅದನ್ನ ಹೋಗಿಸ್ಬಿಡ್ತಾರೆ. ಹೇಗ್ ನೋಡ್ಕೋಬೇಕು ಅನ್ನೋ ಸಾಕಷ್ಟು ಜನ ಡೌಟ್. ಸೊ ಗೋಲ್ಡ್ ಫಿಶ್ ಕೇರ್ ಅಥವಾ ಹೇಗ್ ನೋಡ್ಕೋಬೇಕು ಅಂತ ಹೇಳಿ ಸರ್. ಸಿಂಪಲ್ ನಾನು ಹೇಳ, ನಾವು ನಮ್ಮ ಯೋಚನೆ, ನಮ್ಮ ಅಪ್ರೋಚು ಮೀನ್ ಬಗ್ಗೆ ತಪ್ಪು. ನಾವು ಮೀನ್ ತಗೊಂಬರೋದೇನಕ್ಕೆ? ಓ ಚೆನ್ನಾಗಿದೆ, ನೋಡಕ್ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಗುತ್ತೆ, ನಮ್ಮ ಮನೇಲಿ ಚೆನ್ನಾಗಿರುತ್ತೆ, ಇದೆಲ್ಲ ನಾನು 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 ನೀನು. ಸೊ ಅದೇ ನಾನು ಹೇಳೋದು, ನೀನಾ ಅಂತ ಯೋಚನೆ ಮಾಡಿ. ಸೊ ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದ ಫಿಶ್, ಓಕೆ, ಇವಾಗ ನಾವು ಊಟ, ಓಕೆ, ಮೀನ್ಗೆ ಹಾಕೋ ಒಂದು ಊಟ ನಾವು ತಿನ್ನೋಷ್ಟು ಕ್ವಾಲಿಟಿ ಇರ್ಬೇಕು. ಚೆನ್ನಾಗಿದೆ, ಓಕೆ. ಸೊ ಆಮೇಲೆ ನೀವು ಮೀನಿಗೆ ಊಟ ಹಾಕಿ. ಇನ್ನೊಂದು ಏನ್ ಮಾಡ್ತಾರೆ, ಇಷ್ಟು ತಗೊಂಡು ತುಂಬಿಡ್ತಾರೆ ಫುಲ್ ಆಗಿ, ಅದು ಅದ್ರ ಪಾಡಿ ಕಚ್ಕ ಪಚ್ಕ ಅನ್ನತ್ತೆ. ಆರಾಮಾಗಿ ಮಾಡಿ. ಇವಾಗ ನಾವು ಚಿಕ್ಕ ಮಕ್ಕಳಿಗೆ ತುತ್ತು ತಿನ್ನಿಸ್ತೀವ, ಇಲ್ಲ ಪೂರ್ತಿ ಪ್ಲೇಟ್ ತುರುಕ್ತೀವ? ತುತ್ತು ಅದೇನೆ. ಸೊ ಮೀನ್ ನೋಡ್ಕೊಂಡು ಅದ್ ಹೆಂಗಿದೆ ಮೂವ್ಮೆಂಟ್, ಅದ್ರದ್ದು ಹೆಂಗಿದೆ ಮೂವ್ಮೆಂಟು, ಎಲ್ಲದಕ್ಕೂ ಒಂದ್ 4 ಕಾಳು ಸಿಗೋ ತರ ನೋಡ್ಕೊಂಡು ಹಾಕ್ಬೇಕು. ಓಕೆ, ಪ್ರೀತಿಯಿಂದ ಹಾಕ್ಬೇಕು. ಇವಾಗ ಒಂದ್ ಮೀನು ಆ ಕಡೆ ಎಲ್ಲೋ ಕೂತಿರುತ್ತೆ, ಒಂದೆರಡು ತುತ್ತು ಅದಕ್ಕೂ ಬರ್ಬೇಕು. ಅದ್ರದ್ದು ಏನೋ ಒಂದು ಮೂವ್ಮೆಂಟ್ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಸೊ ಎಲ್ಲಾನು ಮೀನಿಗೂ ಅಬ್ಸರ್ವ್ ಮಾಡ್ಬೇಕು. ಅವಾಗ ನಿಮ್ಗೆ ಮೀನಲ್ಲಿ ಏನಿದೆ ಪ್ರಾಬ್ಲಮ್ ಗೊತ್ತಾಗಕ್ ಶುರು ಆಗುತ್ತೆ. ಓಕೆ, ಮೇನ್ ಅಬ್ಸರ್ವೇಷನ್. ಮೀನು ಬಂದು ಒಂಥರ ಹಾಬಿಸ್ಟ್ಗೆ ದ ಬಿಗ್ಗೆಸ್ಟ್ ಟೀಚರ್, ಶಿಕ್ಷಕರು, ಗುರು. ಓಕೆ, ಒಂದು ಹಾಬಿಸ್ಟ್ಗೆ ಗುರು, ಶಿಕ್ಷಕರು ಅಂದ್ರೆ ಮೀನೇನೆ. ನಾನು ನೀನು ಏನು ಹೇಳ್ಕೊಳಕ್ಕಾಗಲ್ಲ, ನಾವ್ ಎಕ್ಸ್ಪೀರಿಯನ್ಸ್ ಮಾಡಿರೋದೇ ನಮಗೆ ಕೆಲ್ಸಕ್ಕಾಗೋದು. ಓಕೆ, ಸೊ ಇವಾಗ ಮೀನು ಅದೊಂದು ಸ್ವಲ್ಪ ಮೂವ್ಮೆಂಟ್ ಆ ಕಡೆ ಈ ಕಡೆ ಇದೆ, ಕಾಣಿಸ್ತಾ ಇದೆ, ಸುಮ್ಮನೆ ಇದ್ಬಿಟ್ರೆ ನಮ್ ಲಾಸ್. ಹೌದು, ಓಕೆ. ಬಟ್ ಈ ತರ ಇದೆ, ಏನಕ್ಕೆ, ಯಾಕೆ, ಏನ್ ಹಿಂಗಾಯ್ತು ಅಂದಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಇವಾಗ ನಾವು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿ, ಇವಾಗ ನೀವೇ ನೋಡಿ ನಾರ್ಮಲ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಟ್ರೀಟ್ಮೆಂಟ್ ಮಾಡಿದ್ವಿ. ಪ್ಲಸ್ ಇನ್ನೊಂದೇನು ಅಂದ್ರೆ, ಮೀನಿಗೆ ಒಂದು ಊಟ ಕ್ವಾಲಿಟಿ ಇರ್ಬೇಕು. ಆ ಚಿಕ್ಕ ಗುಳಿಗೆ ಕಚ್ಚರ ಅದು. ಓಕೆ, ಹಿಂದೆ ಓದಿ ಬರೀ ಕೆಮಿಕಲ್, ಕಸಾವ, ಪೆಲೆಟು, ಆಳು ಮೂಳು ಕಚ್ಚರ ಅದು ತೊಟ್ಟಿಗೆ ಹಾಕಕ್ಕೂ ವೇಸ್ಟ್. ಅದು ಅಂತದನ್ನ ತಗೊಂಡ್ಬಂದು ತಿನ್ನಿಸ್ತಾರೆ. ಪ್ಲಸ್ ಅದಲ್ದಿರ ಮೀನಿಗೆ ಬಟಾಣಿ, ಬ್ರಾಕ್ಲಿ, ಪಾಲಕ್ಕು, ಎಗ್ ಯೋಕು ಇದೆಲ್ಲ ಕೊಡಬೇಕು. ಎಸ್ಪೆಷಲಿ ಗೋಲ್ಡ್ ಫಿಶ್ ಅನ್ನ ಮಾತಾಡ್ತಾರೆ. ಓಕೆ, ಒಂದೊಂದು ಮೀನಿಗೆ ಒಂದೊಂದ್ ತರ ಇರುತ್ತೆ. ಅವಾಗ ಅದು ಬಂದು ಗ್ರೋತ್ ಬರೋದು, ಕಲರ್ ಬರೋದು, ಹೆಲ್ತ್ ಬರೋದು. ಅಂಡ್ ನೀರ್ ಕ್ಲೀನ್ ಆಗಿರ್ಬೇಕು.
ಓಕೆ. ಮೇಜರ್ ಇಶ್ಯೂ ಏನು ಅಂದ್ರೆ ವೆನ್ ವಿ ಆಡ್ ಸಮ್ ಫುಡ್ ಅಲ್ಲ, ವಾಟರ್ ರೆಡ್ ಆಗ್ಬಿಡುತ್ತೆ, ಅರ್ಧಕ್ಕೆ ನೀರೇ ರೆಡ್ ಆಗ್ಬಿಡುತ್ತಿಲ್ಲ. ಬಿಕಾಸ್ ಕಚರಾ ಕ್ವಾಲಿಟಿ ಅದು. ಇವಾಗ ನಾವು ಊಟ ಹಾಕ್ತಾ ಏನಾಯ್ತು ನೋಡಿ. ಹೌದು, ಮೇನ್ ಕ್ವಾಲಿಟಿ ಆಫ್ ಫುಡ್ ವಾಟರ್. ಸರ್ ಮತ್ತೆ ಈಗ ಸ್ಟಾರ್ಟಿಂಗ್ ಇಂದ ಬಂದ್ವಿ ಅಂದ್ರೆ ಹೌ ಶುಡ್ ಐ ಸೆಲೆಕ್ಟ್ ಎ ಗೋಲ್ಡ್ ಫಿಶ್ ಫಸ್ಟ್? ಅಥವಾ ಟ್ಯಾಂಕ್ ಸೈಜ್ ಬೇಸ್ ಇಲ್ಲ, ಅಥವಾ ನಾನು ಫಿಶ್ ನೋಡ್ಬಿಟ್ಟು ಟ್ಯಾಂಕ್ ತರಬೇಕಾ? ಹೆಂಗೆ ನಾನು ಹೌ ಶುಡ್ ಐ ಸೆಲೆಕ್ಟ್ ಮೈ ಫಸ್ಟ್ ಗೋಲ್ಡ್ ಫಿಶ್ ಅಂಡ್ ಹೌ ಶುಡ್ ಐ ಕೀಪ್ ಇಟ್? ಸೊ ಲೆಟ್ಸ್ ಡೂ ಒನ್ ಥಿಂಗ್ ಯಶವಂತ್. ಇವಾಗ ವಿ ವಿಲ್ ಪ್ಲಾನ್ ಅ ವಿಡಿಯೋ ಓಕೆ ಆನ್ ದ ಟಾಪ್ 10 ರೀಸನ್ಸ್ ವೈ ಗೋಲ್ಡ್ ಫಿಶ್ ಡೈ. ಓಕೆ, ಒಬ್ಬರ ಮನೆಯಲ್ಲಿ, ಬಿಕಾಸ್ ದಟ್ ಇಸ್ ಯುವರ್ ಮೇನ್ ಕನ್ಸರ್ನ್, ಮೇನ್ ಪ್ರಾಬ್ಲಮ್. ಅದನ್ನ ಸೊಲ್ಯೂಷನ್ ಕೊಡೋಣ. ಅದ್ರಲ್ಲಿ ನಾನು ಎಲ್ಲಾರ್ಗು ಇದೆಲ್ಲ ಪಾಯಿಂಟ್ಸ್ ಹೇಳ್ಕೊಡ್ತೀನಿ, ಸ್ಟೆಪ್ ವೈಸ್ ಹೇಳ್ಕೊಡ್ತೀನಿ. ಓಕೆ ಓಕೆನಾ? ಚಲೋ ನಡೀರಿ ಹೋಗೋಣ. ಸೊ ಮಯೂರ್ದೇವ್ ಸರ್, ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಲ್ಲ, ನೀವು ಗೋಲ್ಡ್ ಫಿಶ್ ಟ್ರೀಟ್ ಮಾಡಿದ್ದಕ್ಕೆ ಅದಕ್ಕೆ ಎಲ್ಲರೂ ನನಗೆ ಒಂದೇ ಪ್ರಶ್ನೆ ಕೇಳಿದ್ದೇನಪ್ಪ ಅಂದ್ರೆ, ನಾವು ಎಕ್ಸಾಟಿಕ್ ಫಿಶ್ ತರ್ತೀವಿ ಬಟ್ ಉಳಿಯೋದೇ ಇಲ್ಲ, ಹೋಗ್ಬಿಡುತ್ತೆ. ಎಕ್ಸಾಟಿಕ್ ಫಿಶ್ ಅಂತಲ್ಲ, ಯಾವುದೇ ಗೋಲ್ಡ್ ಫಿಶ್ ತಂದ್ರು ಒಬ್ರು ಅದನ್ನ ಹೇಗೆ ನೋಡ್ಕೋಬೇಕು, ಮೇನ್ ಸಾಯ್ದಂಗ್ ನೋಡ್ಕೊಳ್ಳೋದು ಹೇಗೆ, ಅದನ್ನ 2 ತಿಂಗಳು 3 ತಿಂಗಳು ಮೇಲೆ ಬಾಳ್ಸೋದು ಹೇಗೆ ಅನ್ನೋದೇ ಎಲ್ಲರಿಗೂ ದೊಡ್ಡ ಪ್ರಶ್ನೆ. ಆ ಗೋಲ್ಡ್ ಫಿಶ್ ನ ಹೇಗ್ ನೋಡ್ಕೋಬೇಕು, ಅದು ಸಾಯ್ದಂಗ್ ಹೆಂಗ್ ನೋಡ್ಕೋಬೇಕು, ಏನ್ ಕೇರು, ಅದಕ್ಕೆ ಹೆಂಗ್ ನೋಡ್ಕೋಬೇಕು ಅನ್ನೋದನ್ನ ನೀವು ಹೇಳಿ ಸರ್. ಇವಾಗ ಸ್ವಲ್ಪ ಹೊತ್ತು ಮುಂಚೆ ನಾವು ಊಟ ಹಾಕಿದಾಗ ನಾನು ನಿಮ್ಗೊಂದು ಮಾತಾಡಿದೆ. ಓಕೆ, ಮೀನ್ ಬಗ್ಗೆ ಯೋಚನೆ ಮಾಡ್ಬೇಕು. ಜನ ಏನಂತಾರೆ, ಗೋಲ್ಡ್ ಫಿಶ್ ಚೆನ್ನಾಗಿದೆ ನೋಡಕ್ಕೆ, ಕ್ಯೂಟ್ ಆಗಿದೆ, ತಗೊಂಡ್ಬಂದ್ಬಿಡ್ತಾರೆ. ನಿಮಗೆ ಜನರಲ್ ಇನ್ಫಾರ್ಮೇಶನ್ ನಾನು ಹೇಳ್ತೀನಿ. ಗೋಲ್ಡ್ ಫಿಶ್ ಅನ್ನೋದು ಪ್ರಪಂಚದಲ್ಲಿ ಅತಿ ಹೆಚ್ಚಿಗೆ ಸಾಯೋಂತ ಮೀನು ಅಂದ್ರೆ ಗೋಲ್ಡ್ ಫಿಶ್. ಓಕೆ, ಮ್ಯಾಕ್ಸಿಮಮ್ ಒಂದು ಅಕ್ವೇರಿಯಂ ಇಂಡಸ್ಟ್ರಿನಲ್ಲಿ ದ ಫಿಶ್ ದಟ್ ಡೈಸ್ ದ ಮೋಸ್ಟ್ ಇಸ್ ಗೋಲ್ಡ್ ಫಿಶ್. ಬಿಕಾಸ್ ನಾವು ತಪ್ಪು ಮಾಡ್ತಾ ಇದೀವಿ. ಓಕೆ, ನಮ್ಮಿಂದ ತಪ್ಪಾಗ್ತಾ ಇದೆ. ಸೊ ವಾಟ್ ಶುಡ್ ಯು ಡೂ? ಓಕೆ, ದೇರ್ ಆರ್ ಸಮ್ ಡೂಸ್ ಅಂಡ್ ಡೋಂಟ್ಸ್. ವಿಲ್ ಸ್ಟಾರ್ಟ್ ವಿತ್ ಡೋಂಟ್ಸ್. ಓಕೆ, ಒಂದು, ಯಾವತ್ತು ಗೋಲ್ಡ್ ಫಿಶ್ ನ ಬೋಲಲ್ಲಿ ಹಾಕೂಡುದು. ಓಕೆ, ಬೋಲಲ್ಲಿ ಹಾಕ್ಲೇ ಕೂಡುದು. ಇಟ್ ಇಸ್ ಕ್ರಿಮಿನಲ್. ಆಯ್ತಾ? ಅಂದ್ರೆ ನೀವಾಗ ನೀವೇ ತಗೊಂಬಂದು ಒಂದು ಪ್ರಾಣಿನ ಸಾಯಿಸೋ ಅಷ್ಟು ಕ್ರಿಮಿನಲ್. ಓಕೆ, ನೀವು ಅಂತ ಕ್ರೂರ್ ಮನುಷ್ಯರ ಇಲ್ಲ ತಾನೆ? ಸೊ ನೋಬಡಿ ಇಸ್ ಲೈಕ್ ದಟ್. ಯಾರಿಗೂ ಆ ಕ್ರೂರತೆ ಇಲ್ಲ. ಓಕೆ, ಸೊ ಡೋಂಟ್ ಡೂ ಇಟ್. ಬೋಲಲ್ಲಿ ಹಾಕ್ಲೇಬಾರ್ದು. ಒಂದು ಗೋಲ್ಡ್ ಫಿಶ್ಗೆ ಜನರಲ್ ಅಸಂಪ್ಷನ್ ಏನು ಅಂದ್ರೆ, ಅಟ್ಲೀಸ್ಟ್ ಒಂದು 80 ರಿಂದ 150 ಲೀಟರ್ ನೀರು ಬೇಕು ಒಂದು ಗೋಲ್ಡ್ ಫಿಶ್ಗೆ. ಓಕೆ, ಒಂದೇ ಒಂದು ಗೋಲ್ಡ್ ಫಿಶ್ಗೆ. ಓಕೆ, ಸೊ ನೀವು ಯೋಚನೆ ಮಾಡಿ, ಆ ಬೋಲ್ ಅಲ್ಲಿ ಪಾಪ ಅದು ಪ್ರಾಣ ಸಂಕಟ ಅದಕ್ಕೆ. ಸೊ ಡೋಂಟ್ ಡೂ ದಟ್. 5-6 ಲೀಟರ್ ನೀರು ಇಲ್ಲಿ ಹಿಡಿಯಲ್ಲ. ಇನ್ನೊಂದು ಚಿಕ್ಕ ಟ್ಯಾಂಕ್ ಅಲ್ಲಿ 2 ಫಿಶ್ ಹಾಕೋದು ತುಂಬಾ ತಪ್ಪು. ಓಕೆ, ಅದಕ್ಕೆ ಸ್ಪೇಸ್ ಬೇಕು, ಬಿಕಾಸ್ ಅದು ಕಚರ ಜಾಸ್ತಿ ಮಾಡುತ್ತೆ. ಅಂಡ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಟು ಯು. ಓಕೆ, ಸೊ ಇದೆಲ್ಲ ಬಂದು ಡೋಂಟ್ಸ್. ಇನ್ನೊಂದು, ಈ ಚೀಪ್ ಚೈನೀಸ್ ಲೋಕಲ್ 20 ರೂಪಾಯಿ 30 ರೂಪಾಯಿ ಫುಡ್ ಹಾಕೋದು ನಿಲ್ಲಿಸ್ಬೇಕು. ಇನ್ನೊಂದು, ಅನ್ವಾಂಟೆಡ್ ಕೆಮಿಕಲ್ಸ್ ಹಾಕ್ಕೊಡ್ದು. ಬಿಗ್ಗೆಸ್ಟ್ ಮಿಸ್ಟೇಕ್. ಶಾಪ್ಗೆ ಹೋಗ್ತೀರಾ, 2 ಗೋಲ್ಡ್ ಫಿಶ್ ಕೊಡಿ, ಒಂದು ಬೋಲ್ ತಗೊಂಡ್ಬರ್ತಾರೆ, ಬ್ಲೂ ಮೆಡಿಸನ್ ಹಾಕಿ, ಯೆಲ್ಲೋ ಮೆಡಿಸನ್ ಹಾಕಿ, ಅದೇನೋ ಇದೊಂದು ಹಾಕಿ, ವಾಟರ್ ಕಂಡೀಷನರ್, ಎಲ್ಲ ಬಕ್ವಾಸ್. ಇಟ್ಸ್ ಆಲ್ ಕೆಮಿಕಲ್. ನೀವು ಕೆಮಿಕಲ್ ಹಾಕಿದ ತಕ್ಷಣ ಒಳಗಡೆ ಸುಟ್ಟೋಗುತ್ತೆ, ಅದು ಸಾಯುತ್ತೆ. ಓಕೆ, ನಾವು 10 ಸ್ಟೆಪ್ಸ್ ಫಾಲೋ ಮಾಡಿದ್ರೆ ದೇ ವಿಲ್ ಹ್ಯಾವ್ ಹೆಲ್ತಿ ಅಂಡ್ ಹ್ಯಾಪಿ ಗೋಲ್ಡ್ ಫಿಶ್. ಓಕೆ, ನಾನು ನಿಮಗೆ ಅದು ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ಸೆಂಟರ್ ಅಲ್ಲಿ. ಸರ್, ಈಗ ಸ್ಟಾರ್ಟಿಂಗ್ ವಿತ್ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಫ್ರಮ್ ಟ್ಯಾಂಕ್ ಸೆಟಪ್ ಇಂದ ಹೇಳ್ಬಿಟ್ಟು ಅದನ್ನೇ ಫಸ್ಟ್ ಸ್ಟೆಪ್. ಓಕೆ ಓಕೆ, ಸಿ, ಗೋಲ್ಡ್ ಫಿಶ್ ತಗೊಳೋದು ಈಸಿ, ಇಲ್ಲ ತರ್ಸ್ಕೊಳೋದು ಈಸಿ. ಇವತ್ತು ಎವ್ರಿಥಿಂಗ್ ಇಸ್ ದೇರ್, ಕೊರಿಯರ್ ಆಗ್ಬಿಡುತ್ತೆ, ಈಸಿಯಾಗಿ ಬಂದ್ಬಿಡುತ್ತೆ. ಬಟ್ ಗೋಲ್ಡ್ ಫಿಶ್ ತರಕ್ ಮುಂಚೆ ನಾವು ಕಮ್ ಸೆ ಕಮ್ ಮಿನಿಮಮ್ ಒಂದು 15 to 20 days ನಮ್ ಟ್ಯಾಂಕ್ ನ ಸೈಕಲ್ ಮಾಡಬೇಕು. ಯಾವ ತರ ಸೈಕಲ್ ಮಾಡ್ಬೇಕು ನಮ್ ಟ್ಯಾಂಕ್ ನ? ಫಸ್ಟ್ ಟ್ಯಾಂಕ್ ಒಂದು ಹೊಸದ್ ತಗೊಂಡು ಅದನ್ನ ಈ ಕಲ್ಲುಪ್ಪು, ಇಲ್ಲ ಅಂದ್ರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ಓಕೆ, ಇಲ್ಲ ಅಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್, ಓಕೆ, ನೀರ್ಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು ಟ್ಯಾಂಕ್ ನ. ಓಕೆ, ಹೈಡ್ರೋಜನ್ ಪೆರಾಕ್ಸೈಡ್ ಬೇಡ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಬೇಡ, ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ, ಉಪ್ಪು ಜಾಸ್ತಿ ಇರ್ಬೇಕು ನೀರಲ್ಲಿ. ಅಂದ್ರೆ 1 ಲೀಟರ್ಗೆ ಆಲ್ಮೋಸ್ಟ್ 30-40 ಗ್ರಾಮ್ ಉಪ್ಪು ಇರಬೇಕು. ಅಂದ್ರೆ ವೆರಿ ಸಾಲ್ಟ್. ಅದ್ರಲ್ಲಿ ಇರೋ ಕ್ರಿಮಿ ಕೀಟಾಣುಗಳೆಲ್ಲ ಸತ್ತೋಗ್ಬಿಡ್ಬೇಕು ಕಂಪ್ಲೀಟ್ ಆಗಿ. ಚೆನ್ನಾಗಿ ಉಪ್ಪು ನೀರಲ್ಲಿ ಇದು ಮಾಡಿ, ಆಮೇಲೆ ಅದನ್ನ ತೆಗೆದು ಒಳ್ಳೆ ನೀರಲ್ಲಿ ವಾಶ್ ಒಂದು 2 ಸತಿ 3 ಸತಿ ಮಾಡಿ. ಸೊ ಯು ಹ್ಯಾವ್ ಅ ಕ್ಲೀನ್ ಟ್ಯಾಂಕ್ ನಾವು. ಅದರಲ್ಲಿ ನೀರು ತುಂಬಿಸಿ ಫಿಲ್ಟ್ರೇಷನ್ ಸಿಸ್ಟಮ್ ಆನ್ ಮಾಡಿ
ಫಿಲ್ಟ್ರೇಷನ್ ಸಿಸ್ಟಮ್ ಇರಬೇಕು. ಓಕೆ, ಬರೀ ಏರ್ ಪಂಪಲ್ಲಿ ಇದು ಮಾಡ್ತಾರೆ, ವಿಚ್ ಇಸ್ ವೆರಿ ರಾಂಗ್. ಓಕೆ, ಸೊ ಫಿಲ್ಟ್ರೇಷನ್ ಸಿಸ್ಟಮ್ ಒಳ್ಳೇದಿದ್ದು, ಆ ಫಿಲ್ಟ್ರೇಷನ್ ಸಿಸ್ಟಮ್ ಅಲ್ಲಿ ಒಳ್ಳೆ ಬಯೋಮೀಡಿಯಾ ಇತ್ತು. ಓಕೆ, ಸಿ ರಿಮೆಂಬರ್, ಇದರಲ್ಲಿ ಸೆರಾಮಿಕ್ ರಿಂಗ್ಸ್ ತಗೊಂಬರ್ತಾರೆ, ಅದು ಓದಿ ಗೂಗಲ್ ಮಾಡಿ, 3 months ಮೇಲೆ ಲೈಫ್ ಇಲ್ಲ, ಬ್ಲಾಕ್ ಆಗ್ಬಿಡುತ್ತೆ. ಸೊ ನಿಮ್ ಫಿಲ್ಟರ್ ಫ್ಲೋ ಹಾಳು ಮಾಡ್ತಾ ಇದೆ, ಬ್ಯಾಕ್ಟೀರಿಯಾ ಇರಲ್ಲ. ಬೈ ಅ ಗುಡ್ ಬಯೋಮೀಡಿಯಾ, ಇವಾಗ ನಮ್ ಬಯೋಮೀಡಿಯಾ ತಗೊಂಡ್ರೆ ಇಟ್ ಇಸ್ ಲೈಫ್ ಟೈಮ್. ಓಕೆ, ಜಸ್ಟ್ ರಿಮೂವ್, ವಾಶ್, ರಿಯೂಸ್. ಸೊ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸೊ ನಿಮಗೆ ವ್ಯಾಲ್ಯೂ ಬಂತು. ಒಳ್ಳೆ ಬಯೋಮೀಡಿಯಾ ಹಾಕಿ ಫಿಲ್ಟರ್ ಸ್ಟಾರ್ಟ್ ಮಾಡಿ, ಅದಕ್ಕೆ ಬ್ಯಾಕ್ಟೀರಿಯಾ ಹಾಕ್ಬೇಕು. ಓಕೆ, ಅಗೇನ್ if ನಮ್ ಬಯೋಮೀಡಿಯಾ ತಗೊಂಡ್ರೆ ಬ್ಯಾಕ್ಟೀರಿಯಾ ಫ್ರೀ ಬರುತ್ತೆ. ಓಕೆ, ಇಲ್ಲ ಅಂದ್ರೆ ಒಳ್ಳೆ ಕ್ವಾಲಿಟಿ ಬ್ಯಾಕ್ಟೀರಿಯಾ ಹಾಕ್ಬೇಕು, ಕೆಲಸ ಮಾಡುವಂತ ಬ್ಯಾಕ್ಟೀರಿಯಾ ಹಾಕ್ಬೇಕು. ಓಕೆ, ನಾವು ಬ್ಯಾಕ್ಟೀರಿಯಾ ಹಾಕಿ ನಾವು ಟ್ಯಾಂಕ್ ರನ್ ಮಾಡ್ತಾ ಇದೀವಿ. ಸಿ, 2 ತರ ನಮಗೆ ಗೊತ್ತಾಗುತ್ತೆ ವೆದರ್ ದ ಟ್ಯಾಂಕ್ ಇಸ್ ಸ್ಟೇಬಲ್. ಒಂದು ನಾವು ಟೆಸ್ಟ್ ಮಾಡ್ಬೋದು. ಓಕೆ, ನೈಟ್ರೇಟ್ ಟೆಸ್ಟ್ ಸ್ಟ್ರಿಪ್ಸ್ ಬರುತ್ತೆ, ಅದನ್ನ ನಾವು ಟೆಸ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ ವಾಟರ್ ಸ್ವಲ್ಪ ಮಿಲ್ಕಿ ಆಗುತ್ತೆ, ಅಂದ್ರೆ ಬ್ಯಾಕ್ಟೀರಿಯಾ ಸಾಯ್ತಾ ಇದೆ ಅಂತ. ಬ್ಯಾಕ್ಟೀರಿಯಾ ಬ್ಲೂಮ್ ಅಂತೀವಿ ನಾವು. ಅವಾಗ ಒಂಚೂರು ಫಿಶ್ ಫುಡ್ ಹಾಕಿದ್ರೆ ವಾಟರ್ ಕ್ರಿಸ್ಟಲ್ ಕ್ಲಿಯರ್ ಆಗ್ಬಿಡುತ್ತೆ, ಅಂದ್ರೆ ಬ್ಯಾಕ್ಟೀರಿಯಾ ಊಟ ಸಿಕ್ತು, ಬ್ಯಾಕ್ಟೀರಿಯಾ ಬದುಕಿ ಚೆನ್ನಾಗಿದೆ, ಹೆಲ್ತಿ ಆಗಿದೆ ಅಂತ 2 ತರ ನಿಮಗೆ ಕಾಣಿಸ್ಬೋದು ಅದು. ಓಕೆ, ಸೊ ಇಟ್ ಶೋಸ್ ಇನ್ 2 manners. ಓಕೆ, ಸೊ ಒಂದ್ಸತಿ ನಿಮ್ ಟ್ಯಾಂಕ್ ಸೈಕಲ್ ಆಗಿದೆ ಅಂದ್ರೆ, ಸೊ ವಿಚ್ ಇಸ್ ಅಬೌಟ್ 15 days to 20 days, ಅದಾದ್ಮೇಲೆ ನೀವು ಮೀನ್ ತಗೊಂಬರ್ಬೇಕು. ಓಕೆ, ಸೊ ಇವಾಗ ನಾವು ಅಂಗಡಿಗೆ ಹೋಗ್ತೀವಿ ಮೀನ್ ತರಕ್ಕೆ, ಆಪ್ಷನ್ 1. ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ತರಿಸ್ತೀವಿ. ನಾವು ಅಂಗಡಿಗೆ ಹೋಗ್ತೀವಿ ಮೀನ್ ತರಕ್ಕೆ. ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಟ್ಯಾಂಕ್ ಸೆಟಪ್, ಸೆಕೆಂಡ್ ಪಾಯಿಂಟ್ ಬೈಯಿಂಗ್ ದ ಫಿಶ್. ನಾವು ಅಂಗಡಿಗೆ ಹೋದಾಗ ಓಕೆ, ಏನ್ ಅಬ್ಸರ್ವ್ ಮಾಡ್ಬೇಕು ನಾವು? ಒಂದು, ಅಂಗಡಿ ಕ್ಲೀನ್ ಆಗಿದೆಯಾ ನೋಡಿ ಫಸ್ಟ್. ಓಕೆ, ಗಲೀಜಾಗಿರೋ ಅಂಗಡಿನಲ್ಲಿ ಗಲೀಜಾಗಿರೋ ಟ್ಯಾಂಕು ಅನ್ಹೆಲ್ತಿ ಫಿಶ್ ಇರುತ್ತೆ. ಓಕೆ, ಇವಾಗ ಒಬ್ರು ನನಗೆ ಒಂದ್ ಮಾತು ಹೇಳಿದ್ರು, ಯಶವಂತ್, ಇಲ್ಲ ಸರ್ ಇವಾಗ ಏನು ಆ ಮೀನು ಪಾಪ ಅದಕ್ಕೆ ಹುಷಾರಿಲ್ಲ, ನಾವು ತಗೊಂಡ್ಬಂದು ನಾವು ರೆಡಿ ಮಾಡ್ತೀವಿ ಅಂತ. ಸಿ, ನನ್ನ ಅಭಿಪ್ರಾಯದಲ್ಲಿ ಅದು ತಪ್ಪು. ಓಕೆ, ಯಾಕೆ ಅಂತ ಹೇಳ್ತೀನಿ. ಶಾಪ್ ಕೀಪರ್ ಡ್ಯೂಟಿ ಏನು? ಒಳ್ಳೆ ಮೀನು ನಿಮ್ಗೆ ಕೊಡಬೇಕು ಅನ್ನೋದೇ ಡ್ಯೂಟಿ ಅವ್ರದ್ದು. ಸೊ ಇವಾಗ ಅವರು ಹುಷಾರ್ ತಪ್ಪಿರೋ ಮೀನ್ ನಿಮ್ಗೆ ಕೊಟ್ಬಿಟ್ಟು ನೀವ್ ಅದನ್ನ ತಗೊಂಡ್ಬಂದಾಗ ಅದೇ ಒಂದು ಬಿಸ್ನೆಸ್ ಆಗ್ಬಿಡುತ್ತೆ ಅವ್ರಿಗೆ. ಅನ್ಹೆಲ್ತಿ ಫಿಶ್ ಮಾರೋದೇ ಬಿಸ್ನೆಸ್ ಆಗುತ್ತೆ. ಸ್ಟಾಪ್ ದಟ್, ಮಾಡಬಾರ್ದು. ಓಕೆ, ಹೆಲ್ತಿ ಫಿಶ್ ತಗೊಂಡ್ಬರ್ಬೇಕು. ಹೆಲ್ತಿ ಫಿಶ್ ಏನು? ಗೋಲ್ಡ್ ಫಿಶ್ ಅಲ್ಲಿ ಒಳ್ಳೆ ಶೈನ್. ಓಕೆ, ಒಳ್ಳೆ ಶೈನ್, ಕಲರ್ ಬ್ರೈಟ್ ಆಗಿರ್ಬೇಕು. ಕಣ್ಣೊಳಗ್ ನೋಡಿ, ಆ ಕಣ್ಣು ನೋಡಿದ್ರೆ ಅದು ಬ್ರೈಟ್ನೆಸ್ ಇರಬೇಕು, ಡಲ್ನೆಸ್ ಇರಬಾರ್ದು, ಪೊರೆ ಕಟ್ಟಿರಬಾರ್ದು. ಓಕೆ, ಅರ್ಥ ಆಯ್ತಾ? ಇನ್ನೊಂದು ಮೂವ್ಮೆಂಟ್ ಚೆನ್ನಾಗಿರ್ಬೇಕು. ಓಕೆ, ಗೋಲ್ಡ್ ಫಿಶ್ ಒಂದು ಮೂವ್ಮೆಂಟ್ ಇದೆ. ಸಿ, ದಿಸ್ ಇಸ್ ಅ ಗೋಲ್ಡ್ ಫಿಶ್ ಮೂವ್ಮೆಂಟ್. ಅದು ಚೆನ್ನಾಗಿರ್ಬೇಕು. ಓಕೆ, ಕ್ವಿಕ್ ಆಗಿರ್ಬೇಕು. ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತಿರ್ಬಾರ್ದು, ರೈಟ್? ಡಲ್ ಆಗಿರ್ಬಾರ್ದು. ಓಕೆ, ಪ್ಲಸ್ ನಾವು ಕೈಗೆ ಹಾಕಿದ್ರೆ ಓಡ್ ಬರ್ಬೇಕು. ಓಕೆ, ಇದೆಲ್ಲ ಪಾಯಿಂಟ್ಸ್. ಓಕೆ, ಅಬ್ಸರ್ವೇಷನ್ ಮಾಡಿ. ಫಿನ್ಸ್ ಎಲ್ಲ ಫುಲ್ ಆಗಿರ್ಬೇಕು, ಕಟ್ ಆಗಿರ್ಬಾರ್ದು. ಓಕೆ, ದಿಸ್ ಇಸ್ ಹೆಲ್ತಿ ಗೋಲ್ಡ್ ಫಿಶ್. ಅಂತ ಗೋಲ್ಡ್ ಫಿಶ್ ನ ನಾವು ನೋಡಿ ಸೆಲೆಕ್ಟ್ ಮಾಡಿ, ತಗೊಂಡ್ಬರ್ಬೇಕು. ಓಕೆ, ಸೊ ನಮ್ ಟ್ಯಾಂಕ್ ಸೇ ಫಾರ್ ಎಕ್ಸಾಂಪಲ್ 60 liter ಟ್ಯಾಂಕ್ ಅಂದ್ರೆ 2 ವೆರಿ ಸ್ಮಾಲ್ ಗೋಲ್ಡ್ ಫಿಶ್, ಅಂದ್ರೆ 1 inch ಗೋಲ್ಡ್ ಫಿಶ್ ಸಾಕು. 100 liter ಟ್ಯಾಂಕ್ ಅಂದ್ರೆ 3 to 4 ವೆರಿ ಸ್ಮಾಲ್, ಇಲ್ಲ ಅಂದ್ರೆ 2 ಮೀಡಿಯಂ ಸೈಜ್, 2 to 3 inches. ಇದು 4 ಅಡಿ ಟ್ಯಾಂಕ್ ಇದು. ಓಕೆ, ಇದರಲ್ಲಿ ಇವಾಗ 1 2 3 4 5 6, ಅದ್ರ ನೋಡಿ ಚಿಕ್ಕದು 4 ಇದೆ, ದೊಡ್ಡದು 3 ಇದೆ. ಸೊ ಅದು ಬ್ಯಾಲೆನ್ಸ್ ಆಗುತ್ತೆ. ನಾವು ಇದೂನು ಆಕ್ಚುಲಿ ಹೆವಿ ಬಯೋಲೋಡ್. ಇದು ನಾವು ಡೈಲಿ ವಾಟರ್ ಚೇಂಜ್ ಮಾಡ್ತೀವಿ. ಓಕೆ, ಸೊ ನೀವೇ ನೋಡಿದ್ರಿ, ನೀವು ಬಂದ ತಕ್ಷಣ ನಾವು ವಾಟರ್ ಚೇಂಜ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಡೈಲಿ ಮಾಡೋದ್ರಿಂದ, ಬಿಕಾಸ್ ಆ ಕಚರ ತೆಗಿಬೇಕು ನಾವು. ಫಿಲ್ಟರ್ ಎಷ್ಟೇ ಇದ್ರು ಕೆಳಗಡೆ ಮಾಡೋ ಕಚರ ಅದು 1 2 ಮಾಡೋದು ತೆಗಿಬೇಕು. ಓಕೆ, ಸೊ ಇದು ನಾವು ನೋಡಿದ್ವಿ, ಚೆನ್ನಾಗಿದೆ ಅಂತದನ್ನ ನಾವು ತಗೊಂಬಂದು ಏನ್ ಮಾಡ್ಬೇಕು? ಪಾಯಿಂಟ್ 3. ಅದಕ್ಕೆ ಮುಂಚೆ ಆನ್ಲೈನ್ ಇಂದ ಪರ್ಚೇಸ್ ಮಾಡಿದ್ರೆ ಏನ್ ಮಾಡ್ಬೇಕು? ಹೌದು, ಅದು ಇಂಪಾರ್ಟೆಂಟ್. ಸೊ ಆನ್ಲೈನ್ ಇಂದ ನನ್ನ ಸಜೆಷನ್ ಏನು ಅಂದ್ರೆ, ಒಳ್ಳೆ ಕ್ವಾಲಿಟಿ ಒಳ್ಳೆ ಕಡೆಯಿಂದ ಪರ್ಚೇಸ್ ಮಾಡಿ. ಯಾರೋ ಚೀಪಾಗಿ ಕೊಡ್ತಾ ಇದಾರೆ ಮಾಡಬೇಡಿ. ಇವಾಗ ಯಾರೋ ಒಬ್ರು ಹಾಬಿಯಿಸ್ಟು, ಅವ್ರಿಗೆ ಪ್ಯಾಕೆ ಮಾಡಕ್ ಬರಲ್ಲ, ಆಕ್ಸಿಜನ್ ಇಲ್ಲ, ಮಾಡಬೇಡಿ. ಓಕೆ, ಇವಾಗ ನಾನು ಯೂಶಲಿ ಇದೆಲ್ಲ ಫಿಶ್ ಬಂದು ಕಲ್ಕಟ್ಟ ಇಂದ ಬರುತ್ತೆ ನನಗೆ. ಓಕೆ, ಐ ಓನ್ಲಿ ಬೈ ಫ್ರಮ್ ಬಿಗ್ ಚಾನ್ ಬ್ರದರ್ಸ್. ಓಕೆ, ನಾನು ಅವ್ರ ಹತ್ರ ತಗೊಂಡೋದು ಅನಿಮೇಶ್ ಅಂತ ಇದ್ದಾರೆ, ಅವ್ರ ನಂಬರ್ ಬೇಕಾದ್ರೆ ನೀವು ಕೊಡ್ಬೋದು. ಓಕೆ, ನಾನು ನಿಮಗೆ ಕೊಡ್ತೀನಿ. ದೇ ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ತುಂಬಾನೇ ವೆರಿ ವೆರಿ ನಾಲೆಜಬಲ್ ಪರ್ಸನ್. ಓಕೆ, ಸ್ವಲ್ಪ ನಮ್ ಬೆಂಗಾಲಿ ಫ್ರೆಂಡ್ಸ್ ಸ್ವಲ್ಪ ಒಂಚೂರು ಅವ್ರು ಮಾತಾಡೋದು ಒಂದ್ ಸ್ವಲ್ಪ ಹೊರಟಿರುತ್ತೆ, ಆದ್ರೆ ವೆರಿ ನಾಲೆಜಬಲ್, ವೆರಿ ಜೆನ್ಯೂನ್.
Okay. ಏಮಾರ್ಸಲ್ಲ. They will ship to- ಹೆಲ್ತಿ ಇಲ್ಲ ಅಂದ್ರೆ ಹೆಲ್ತಿ ಕೊಡಲ್ಲ ಅವನು. Okay. ಓಕೆ, ಹೆಲ್ತಿ ಇದ್ರೇನೆ ಕೊಡೋದು. Okay. ಅಂಡ್ ಕರೆಕ್ಟ್ ಆಗಿ ಶಿಪ್ ಮಾಡ್ತಾರೆ, ಕರೆಕ್ಟ್ ಆಗಿ ಥರ್ಮೋಕೋಲ್ ಬಾಕ್ಸ್ ಅಲ್ಲಿ ಹಾಕ್ತಾರೆ, ಐಸ್ ಪ್ಯಾಕ್ ಬರುತ್ತೆ. ಓಕೆ, ನೀಟಾಗಿ ನಿಮ್ಗೆ ರೆಕಾರ್ಡ್ ಮಾಡ್ಕೊಡ್ತಾರೆ. ಇನ್ನೊಂದ್ ಏನ್ ಮಾಡ್ತಾರೆ, ಹೌ ಟು ಕ್ವಾರಂಟೈನ್ ಅಂತ ನಿಮ್ಗೆ ಮೆಸೇಜ್ ಕಳಿಸ್ತಾರೆ ಅವ್ರ ಕಡೆಯಿಂದ. ಸಿ, ಇದು ದಿಸ್ ಇಸ್ ಕರೆಕ್ಟ್. ಓಕೆ, ಸೊ ಈ ತರ ನೋನ್ ಪರ್ಸನ್ ಇಂದ ತಗೊಳ್ಳಿ. ತುಂಬಾನೇ ಇದೆ ಈ ತರ, ಆ ಹೌಸು, ಈ ಹೌಸು, ಗೋಲ್ಡ್ ಫಿಶ್ ಹೌಸು ಅಂತೆಲ್ಲ ಇದೆ. ಆಲ್ ನಾಟ್ ಗುಡ್. ಓಕೆ, ತುಂಬಾನೇ ಚೀಟಿಂಗ್ ಕೆಲಸ ಮಾಡೋದು ಜಾಸ್ತಿ. ಇದು ಬಿಗ್ ಚಾಂಗ್ ಬ್ರದರ್ಸ್ ಅವರು ಕರ್ನಾಟಕಕ್ಕೆ ಡೆಲಿವರ್ ಮಾಡ್ತಾರೆ. ನನಗೆ ಇಲ್ಲೇ ಕೊಡ್ತಾರಲ್ಲಪ್ಪ, ನಮ್ಮ ಇದು ಏನದು KR ಪುರಂ ಸ್ಟೇಷನ್. ಓಕೆ, ಏನದು ನಮ್ಮ KR ಪುರಂ, ಇದು KR ಪುರಂ ಸ್ಟೇಷನ್ ಇಲ್ಲ, ನಮ್ಮ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಕರೆಕ್ಟ್, ಅಲ್ಲಿಗೆ ಬಂದ್ಬಿಡುತ್ತೆ, ಬರುತ್ತೆ. ಸೊ ಅವರು ಹೇಳ್ತಾರೆ ಯಾವ ಟ್ರೈನು ಎಷ್ಟೊತ್ತಿಗೆ, ಅದು ಚೀಟಿನೇ ಕಳಿಸ್ತಾರೆ ನಿಮ್ಗೆ, ಎಲ್ಲಾರು ಎಲ್ಲ ಕಳಿಸ್ತಾರೆ. ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರ ಏಜೆಂಟ್ ನೇಮ್ನು ಹೇಳ್ತಾರೆ. ಓಕೆ, ಇಂಥವ್ರಿಗೆ ಫೋನ್ ಮಾಡಿ ಅವ್ರು ಪಿಕಪ್ ಮಾಡಿ ಎತ್ತಿಟ್ಟಿರ್ತಾರೆ, ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾವೇನ್ ಮಾಡ್ತೀವಿ, ಏಜೆಂಟ್ಗೆ ಒಂದ್ 100-200 ರೂಪಾಯಿ ಕೊಡ್ತೀವಿ, ಅವ್ರು ಹುಷಾರಾಗಿ ಎತ್ತಿರ್ತಾರೆ, ಅವ್ರಿಗೊಂದು ಖುಷಿ. ನಥಿಂಗ್, ಆತರ ಏನ್ ನೆಸೆಸಿಟಿ ಇಲ್ಲ, ಬಿಕಾಸ್ ಅವ್ರು ಪೇ ಮಾಡಿರ್ತಾರೆ. ಓಕೆ, ಬಟ್ ಸ್ಟಿಲ್ ಒಂದ್ ಇದಕ್ಕೆ ನಾವು ಹೋಗಿ ತಗೊಂಡ್ಬರ್ಬೋದು. ನಾವು ಇವಾಗ ತಗೊಂಬಂದಾಗ ವೆದರ್ ಇಟ್ ಇಸ್ ಆನ್ಲೈನ್, ವೆದರ್ ಇಟ್ ಇಸ್ ಆಫ್ಲೈನ್, ಓಕೆ, ನಾವು ಮನೆಗೆ ತಗೊಂಬಂದಾಗ ಅರ್ಥ ಮಾಡ್ಕೊಳ್ಳಿ, ಗೋಲ್ಡ್ ಫಿಶ್ ಬಂದಿರೋ ನೀರು ಈಸ್ ನಾಟ್ ಗುಡ್, ನಮಗ್ ಬೇಡ. ಓಕೆ, ಇವಾಗ ಎಸ್ಪೆಷಲಿ ನೀವು ಆನ್ಲೈನ್ ಅಲ್ಲಿ ಬಂದಿರುತ್ತೆ 24 hours, ಆ ಪ್ಯಾಕೆಟ್ ಓಪನ್ ಮಾಡಿದ್ರೆ ಗಬ್ಬುಡಿಯುತ್ತೆ, ಇಟ್ಸ್ ವೆರಿ ಸ್ಮೆಲಿ, ಅದು ನೀರ್ ಬೇಡ ನಮ್ಗೆ. ಸೇಮ್ ಥಿಂಗ್ ಶಾಪ್ ನೀರ್ ನಮಗ್ ಬೇಡ. ಸೊ ನೀವು ಮನೆಗೆ ತಗೊಂಡ್ಬಂದು ಏನ್ ಮಾಡ್ತೀರಾ, ಒಂದ್ ಟಬ್ ಅಲ್ಲಿ ನಿಮ್ ಟ್ಯಾಂಕ್ ಇಂದ ಅದಕ್ಕೆ ಒಂದು ಬಕೆಟ್ಗೋ ಟಬ್ಗೋ ನೀರ್ ಹಾಕಿ ಏರ್ ಪಂಪ್ ಹಾಕ್ತೀರಾ. ಓಕೆ, ನಿಮ್ ಈ ಪ್ಯಾಕೆಟ್ ನ ತಗೊಂಡು ಅದರಲ್ಲಿ ಹಚ್ತೀರಾ. ಟ್ಯಾಂಕ್ ಅಲ್ಲಿ ಹಚ್ಬೋದು, ಬಟ್ ಐ ಡೋಂಟ್ ಲೈಕ್ ಟ್ಯಾಂಕ್ ಅಲ್ಲಿ ಹಚ್ಚೋದು, ಬಿಕಾಸ್ ಆ ಪ್ಯಾಕೆಟ್ ಇಂದ ಇನ್ಫೆಕ್ಷನ್ ಬರ್ಬೋದು. ಸೊ ನಮ್ ಟ್ಯಾಂಕ್ ಇವಾಗ ಕ್ಲೀನ್ ಆಗಿದೆ, ಸೊ ಆ ಬಕೆಟ್ ಅಲ್ಲಿ ಹಚ್ತೀವಿ ನಾವು. ವಾಟರ್ ಟೆಂಪರೇಚರ್ ಸೇಮ್ ಆಗುತ್ತೆ. ಓಕೆ, ಅದಾದ್ಮೇಲೆ ಅದನ್ನ ತೆಗೆದುಬಿಟ್ಟು, ಓಕೆ, ಬೇಕಾದ್ರೆ ಆ ನೀರ್ ಬಿಸಾಕಿ ಇನ್ನೊಂಚೂರು ನೀರ್ ತಗೊಂಡು, ಓಕೆ, ಅದರಲ್ಲಿ ಏನ್ ಮಾಡ್ತೀವಿ, ಸ್ಲೋ ಆಗಿ ಅದರಿಂದ ನಾವು ಪ್ಯಾಕೆಟ್ಗೆ ನೀರ್ ಹಾಕ್ತೀವಿ. ಓಕೆ, ಪ್ಯಾಕೆಟ್ಗೆ ನೀರ್ ಹಾಕ್ಬೇಕು. ಸೊ ನಮ್ ನೀರು ಅವ್ರ ನೀರು ಮಿಕ್ಸ್ ಆಗ್ಬೇಕು. ಓಕೆ, ಸ್ಲೋ ಪ್ರೊಸೆಸ್, ಯು ಕ್ಯಾನ್ ಡೂ ಇಟ್ ಓವರ್ ಅ ಪೀರಿಯಡ್ ಆಫ್ 1/2 hour. ಓಕೆ, ಪ್ಯಾಕೆಟ್ ಅಲ್ಲಿ ನೀರ್ ಹಾಕಿದ್ಮೇಲೆ ಆ ನೀರ್ ಕಚರಾ ನೀರ್ ತೆಗೆದು ತಿರ್ಗಾ ಪ್ಯಾಕೆಟ್ಗೆ ನೀರ್ ಹಾಕ್ತೀವಿ. ಆ ತರ 3 times ಮಾಡಬೇಕು. ಸೊ ಆಲ್ಮೋಸ್ಟ್ ಶಾಪ್ ನೀರ್ ಒಟ್ಟೋಗಿದೆ, ನಮ್ ನೀರೇ ಉಳಿದಿರೋದು. ಓಕೆ, ಸೊ ನಮ್ ಟ್ಯಾಂಕ್ ನೀರೇ ಉಳಿದಿರೋದು. ಲಾಸ್ಟ್ ಅಲ್ಲಿ ಏನ್ ಮಾಡ್ತೀವಿ, ನಮ್ ಬಕೆಟ್ ಅಲ್ಲಿ ಏನು ಇಲ್ಲ, ಟಬ್ ಅಲ್ಲಿ ಏನ್ ನೀರ್ ಉಳಿದಿದೆ ಸ್ವಲ್ಪ ಅದಕ್ಕೆ ಹೆಚ್ಚಿಗೆ ಮಾಡ್ಕೊಂಡು ನಮ್ಮ ಫಿಶ್ ನ ಕೈನಲ್ಲಿ ಎತ್ತಿ ಬಕೆಟ್ಗೆ ಬಿಟ್ಕೊಂತೀವಿ. ಓಕೆ, ಬಕೆಟ್ ಬಿಡ್ತೀವಿ. ಇನ್ನೂ ನಾವು ಟ್ಯಾಂಕ್ ವರ್ಗೂ ಬಂದಿಲ್ಲ, ಅಂಡರ್ಸ್ಟ್ಯಾಂಡ್, ಇಟ್ಸ್ ಅ ನ್ಯೂ ಟ್ಯಾಂಕ್. ಕೆಲವ್ರು ಕೇಳ್ತಾರೆ ನ್ಯೂ ಟ್ಯಾಂಕ್ ಅಲ್ಲೇ ಕ್ವಾರಂಟೈನ್, ಇನ್ಫೆಕ್ಷನ್ ಪಾಸ್ ಆನ್ ಆಗುತ್ತೆ. ನಿಮ್ ಟ್ಯಾಂಕ್ ಅಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಯ್ತು, ಅದನ್ನ ತೆಗೆಯೋದು ತುಂಬಾ ಕಷ್ಟ. ಸೊ ನಾವು ಬಕೆಟ್ ಅಲ್ಲೇ ಇನ್ಫೆಕ್ಷನ್ ಎಲ್ಲ ತೆಗೆದ್ಬಿಡೋಣ. ಓಕೆ, ಇಲ್ಲ ಟಬ್ ಅಲ್ಲಿ ತೆಗೆದ್ಬಿಡೋಣ. ಸೊ ಮೀನ್ ಅದ್ರಲ್ಲಿ ಹಾಕ್ಬಿಟ್ಟು 24 hours ಏನು ಮಾಡ್ಕೊಡ್ದು, ಲೀವ್ ಇಟ್. ಊಟ ಹಾಕೊಡ್ದು, ಏರ್ ಪಂಪ್ ಇದೆ, ನೀರಿದೆ. ನೆಕ್ಸ್ಟ್ ನೀವು ಒಂದು 12 hours ವಾಟರ್ ಚೇಂಜ್ ಮಾಡಿ ಅಗೇನ್ ಟ್ಯಾಂಕ್ ಇಂದ ನೀರ್ ಹಾಕಿ ತಿರ್ಗಾ 12 hours ಬಿಟ್ಬಿಡಿ. 24 hours ಏನು ಊಟ ಗೀಟ ಹಾಕಂಗಿಲ್ಲ. 24 hours ಆದ್ಮೇಲೆ ನೀವು ಬೇಕಾದ್ರೆ ಒಂಚೂರು ಸಾಲ್ಟ್ ಹಾಕ್ಬೋದು. ಓಕೆ, ಡಿಪೆಂಡಿಂಗ್ ಆನ್ ಯುವರ್ ಫಿಶ್. ಕಲ್ಲುಪ್ಪು ಇಲ್ಲ, ನಮ್ದು ಸಂಕನ್ ಗಾರ್ಡನ್ ಸಾಲ್ಟ್ ಯೂಸ್ ಮಾಡಿದ್ರು ಡಿಸ್ಟ್ರೆಸ್ ಮಾಡುತ್ತೆ. ಸಾಲ್ಟ್ ನೀವು ಸ್ಟಾರ್ಟಿಂಗ್ ಅಲ್ಲೂ ಹಾಕ್ಬೋದು, ಬಟ್ ನನಗೆ ಐ ಡೋಂಟ್ ಲೈಕ್ ಟು ಚೇಂಜ್ ದಟ್ ಸಡನ್ ಆಗಿ ಟ್ರಾನ್ಸಿಷನ್ ಕೊಡೋಕೆ ಇಷ್ಟ ಇಲ್ಲ. ಸೊ 24 hours ಬಿಡ್ತೀನಿ. ಆ 24 hours ಅಲ್ಲಿ ಮೀನು ಏನೇ ಪ್ರಾಬ್ಲಮ್ ಇದ್ರು, ಏನೇ ಇಶ್ಯೂ ಇದ್ರು, ಪ್ಯಾರಾಸೈಟ್ ಅದೆಲ್ಲ ತೋರಿಸುತ್ತೆ, ಮೈ ಮೇಲೆ ಬರುತ್ತೆ, ಇಲ್ಲ ವೀಕ್ನೆಸ್ ತೋರಿಸುತ್ತೆ, ಇಲ್ಲ ಸ್ಪಾಟ್ ಬರುತ್ತೆ, ಅದನ್ನ ಅಬ್ಸರ್ವ್ ಮಾಡಬೇಕು. ಓಕೆ, ದೆನ್ ನೀವು ಸಾಲ್ಟ್ ಹಾಕಿದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಟ್ರೀಟ್ಮೆಂಟು 5 ತರ ಇದೆ. ಓಕೆ, ಒಂದು ಬೇಸಿಕ್ ಸಾಲ್ಟ್ ಟ್ರೀಟ್ಮೆಂಟ್. ಸಾಲ್ಟ್ ಜೊತೆ ನೀವು ಬ್ಲೂ ಮೆಡಿಸಿನ್ ಹಾಕ್ಬೋದು, ಮೆಥಿಲಿನ್ ಬ್ಲೂ. ಆದ್ರೆ ಅಂಗಡಿನಲ್ಲಿ ಸಿಗೋ 20 ರೂಪಾಯಿ ಮೆಥಿಲಿನ್ ಬ್ಲೂ ಬರೀ ನೀರು ಕಲರು. ಬಿಕಾಸ್ ಮೆಥಿಲಿನ್ ಬ್ಲೂ ಆಕ್ಚುಯಲ್ ಕೆಮಿಕಲ್ ಬಂದು ಇಟ್ ಇಸ್ ಸಮ್ 3000 rupees. ಓಕೆ, ಸೊ ನೀವು ಯೋಚನೆ ಮಾಡಿ 3000 rupees, ಇವ್ರು 30 ml ನೀವು 20 ರೂಪಾಯಿ ಕೊಡಕ್ ಆಗಲ್ಲ. ಸೊ ಒಂದ್ ಡ್ರಾಪ್ ಹಾಕಿದ್ರು ಅದು ಲೆಕ್ಕಕ್ಕೆ ಬರಲ್ಲ. ಸೊ ಕ್ವಾಲಿಟಿ ಮೆಥಿಲಿನ್ ಬ್ಲೂ ಯೂಸ್ ಮಾಡಿ. ದಟ್ ಇಸ್ ಒನ್ ಟೈಪ್ ಆಫ್ ಟ್ರೀಟ್ಮೆಂಟ್. ನನಗೆ ಅದು ಇಷ್ಟ ಇಲ್ಲ. ನಾನು ಯೂಶಲಿ ಸಾಲ್ಟ್ ಬಿಟ್ಟು ಬೇರೆ ಏನು ಹಾಕಕ್ ಇಷ್ಟಪಡಲ್ಲ. ನಮ್ದೇ ವಾಟರ್ ಕಂಡೀಷನರ್ ಹಾಕ್ತೀನಿ, ಬಿಕಾಸ್ ಅದ್ರಲ್ಲಿ pH ಬ್ಯಾಲೆನ್ಸ್ ಮಾಡುತ್ತೆ, 6-7 ಥಿಂಗ್ಸ್ ಮಾಡುತ್ತೆ ಅದು ಗೋಲ್ಡ್ ಫಿಶ್ ವಾಟರ್ ಕಂಡೀಷನರ್.
ಓಕೆ, Okay. ಪಿ ಎಚ್ ಬ್ಯಾಲೆನ್ಸ್ ಮಾಡುತ್ತೆ, ಸ್ಟ್ರೆಸ್ ರಿಲೀಸ್ ಮಾಡುತ್ತೆ, ಇನ್ಫೆಕ್ಷನ್ ಕ್ಯೂರ್ ಮಾಡುತ್ತೆ, ಪ್ಲಸ್ ವಾಟರ್ನ ಕಂಡೀಷನ್ ಮಾಡುತ್ತೆ ಅದಕ್ಕೆ ತಕ್ಕಂಗೆ. ಸೊ ಗೋಲ್ಡ್ ಫಿಶಿಗೆ ಯೂಸ್ಫುಲ್ ಅದು. ಸೊ ಅದನ್ನ ಯೂಸ್ ಮಾಡ್ತೀನಿ. ಐ ಡೋಂಟ್ ಲೈಕ್ ಟು ಯೂಸ್ ಕೆಮಿಕಲ್ಸ್. Okay. ಸೊ ದಟ್ ಇಸ್ ಸೆಕೆಂಡ್ ಟೈಪ್. ಮೂರನೇ ಟೈಪ್ ನಮ್ಮ ಹತ್ರನೇ ಒಂದು ಸ್ಟಾಪ್ ವರ್ಮ್ಸ್ ಅಂತ ಮೆಡಿಸಿನ್ ಇದೆ. ದಟ್ಸ್ ಅ 15 days ಕ್ವಾರಂಟೈನ್. Okay. ಆದ್ರೆ ಅದು ನಿಮಗೆ ಫಿಶ್ ಅಲ್ಲಿ ಪ್ಯಾರಾಸೈಟ್ ಆಗ್ಲಿ ಏನೋ ಹುಳ ಕ್ರಿಮಿ ಕೀಟಾನು ಕಾಣಿಸಿದ್ರೆ ಅದನ್ನ ಯೂಸ್ ಮಾಡಬಹುದು. ಸೊ ಥರ್ಡ್ ಟೈಪ್. ಫೋರ್ತ್ ಟೈಪ್ ಏನು ಅಂದ್ರೆ, ಇವಾಗ ನೀವು ಯು ಕ್ಯಾನ್ ಆಲ್ಸೋ ಯೂಸ್ ಸಮ್ ಕೈಂಡ್ ಆಫ್ ಆಯುರ್ವೇದಿಕ್ ಮೆಡಿಕೇಶನ್. ಓಕೆ, ಇವಾಗ ನೀವು ಡೈರೆಕ್ಟ್ ಆಗಿ ಬಾಯಿಗೆ ನ್ಯೂಟ್ರೋಫಿಟ್ ಪ್ಲಸ್ ಹಾಕ್ಬಿಟ್ಟು ಬಿಡ್ಬೋದು, ಇಂಟರ್ನಲ್ ಪ್ಯಾರಾಸೈಟ್ ಖಾಲಿ ಆಗುತ್ತೆ, ವಿಚ್ ಐ ಡೂ ಲೇಟರ್. ಓಕೆ, ಅವಾಗ ಅದನ್ನು ಮಾಡ್ಬೋದು. ಬಟ್ ಇನ್ ದಟ್ ಫಸ್ಟ್ 24 hours ದಿಸ್ ಇಸ್ ಆಲ್ ಪಾಸಿಬಿಲಿಟಿ. ದೆನ್ ಯು ಲೀವ್ ಅನದರ್ 12 hours, ಊಟ ಹಾಕಿಲ್ಲ, 36 hours ಆಯ್ತು. ದೆನ್ ಅದನ್ನ ಚೆಕ್ ಮಾಡಿ, ಮೈ ಮೇಲೆ ಏನಾದ್ರು ಇದೆಯಾ, ಏನು ಇಲ್ಲ, ಡಿಸೀಸ್ ಏನಿಲ್ಲ, ಡೈಲಿ ವಾಟರ್ ಚೇಂಜ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇದೆಲ್ಲ ಕ್ವಾರಂಟೈನ್ ಪ್ರೋಸೆಸ್. ಏನೂ ಇಲ್ಲ, ಪ್ರಾಬ್ಲಮ್ ಏನೂ ಇಲ್ಲ ಅಂದ್ರೆ ಅವಾಗ ನಿಮ್ಮ ಟ್ಯಾಂಕಿಗೆ ಶಿಫ್ಟ್ ಮಾಡಿ. ನಿಮ್ಮ ಟ್ಯಾಂಕಿಗೆ ಶಿಫ್ಟ್ ಮಾಡಿ 12 ಗಂಟೆಗೆ 12 hours ಲೇಟರ್ ನೀವು ಊಟ ಹಾಕ್ತೀರಾ. ಸೊ 48 hours ಅದಕ್ಕೆ ಊಟ ಬಿದ್ದಿಲ್ಲ, ಓಕೆ, ಬೀಳ್ಕೂಡ್ದು. ಬಿಕಾಸ್ ಹೊಟ್ಟೆಲಿರೋ ಎಲ್ಲ ಕಚರ ಆಚೆ ಮಾಡ್ಬೇಕು, Okay. ಹೊಟ್ಟೆ ಖಾಲಿ ಆಗ್ಬಿಡ್ಬೇಕು. ಓಕೆ, ಆ ಟೈಮಲ್ಲಿ ಕೆಲವು ಸ್ವಲ್ಪ ಹೊಟ್ಟೆ ಒಳಗೋಗುತ್ತೆ, Okay. ಎಕ್ಸಾಟಿಕ್ಸ್ ಅಲ್ಲಿ. Exotic. ಓಕೆ, ನೋ ಪ್ರಾಬ್ಲಮ್. Okay. ಊಟ ಹಾಕಕ್ ಶುರು ಮಾಡಿದಾಗ ನಿಮ್ಗೆ ಸರಿ ಆಗುತ್ತೆ. ಸರಿ ಹೋಗುತ್ತೆ. ನಾವು ಒನ್ಸ್ ನೀವು ಇದಕ್ಕೆ ಹಾಕಿದಾಗ ನೀವು ಚೆಕ್ ಮಾಡಬೇಕು. ಓಕೆ, ನಾನು ಹೀಟರ್ ಯೂಸ್ ಮಾಡಬೇಕಾ ಬೇಡವಾ? ಓಕೆ, ವಾಟರ್ ಟೆಂಪರೇಚರ್ ಏನಿದೆ, ವಾಟರ್ ಪ್ಯಾರಾಮೀಟರ್ಸ್ ಏನಿದೆ, ಓಕೆ, ಚೆಕ್ ಮಾಡಿ. ಇಫ್ ದ ವಾಟರ್ ಈಸ್ ಅಬೌಟ್ ಸೇ 16-17 degrees ಅಂದ್ರೆ ಯು ಯೂಸ್ ಅ ಹೀಟರ್ ಟು 22-23 degrees. Okay. ಇಫ್ ಇಟ್ ಇಸ್ ಟೂ ಹಾಟ್ 28-29 ಇಸ್ ನಾಟ್ ಗುಡ್ ಫಾರ್ ದ ಫಿಶ್. ತುಂಬಾ ಜನ ಏನ್ ಮಾಡ್ತಾರೆ, 28 degrees ಇಡಿ, 30 degrees ಇಡಿ ಅಂತಾರೆ, ವಿಚ್ ವಿಲ್ ಕಿಲ್ ದ ಫಿಶ್. Okay. ಓಕೆ, ಸಿ ಅವರು ಮಾಡೋದು ಏನಕ್ಕೆ ಅಂದ್ರೆ, ಊಟ ಜಾಸ್ತಿ ತಿಂದ್ರೆ ಜಲ್ದಿ ಬೆಳೆಯುತ್ತೆ, ಬ್ರೀಡರ್ಸ್ ಮಾಡೋ ತರಲೆ ಇದು. ಓಕೆ, ಜಲ್ದಿ ಬೆಳೆದ್ರೆ ನಮ್ಗೆ ದುಡ್ಡು ಜಾಸ್ತಿ ಬರುತ್ತೆ. ಹೌದು. 22-23 degrees ಇಸ್ ಐಡಿಯಲ್. Okay. ಓಕೆ, ಫಾರ್ ಗೋಲ್ಡ್ ಫಿಶ್. ಅದಕ್ಕೆ ಮೇಲೆ ಇರಬಾರ್ದು. ಆಕ್ಚುಲಿ 18 ಇದ್ರೂ ಏನೂ ಆಗಲ್ಲ ಗೋಲ್ಡ್ ಫಿಶ್ಗೆ, ಅದು ಕಮ್ಮಿ ಇರಬಾರ್ದು, ಅದು ಕಡಿಮೆ. ಸೊ ಆ ಲೆವೆಲ್ ನೀವು ಮೇಂಟೈನ್ ಮಾಡಬಹುದು. ಇವಾಗ ಬೆಂಗಳೂರಲ್ಲಿ ನಾವು ಇದರಲ್ಲಿ 23 ಮೇಂಟೈನ್ ಮಾಡ್ತೀವಿ. Okay. ಬಟ್ ಇವಾಗ ಲಾಸ್ಟ್ 1 week ವಾರದಿಂದ ಶೆಕೆ ಶುರು ಆಗ್ತಾ ಇದೆ, ಸೊ ಡೋಂಟ್ ನೀಡ್ ಹೀಟರ್. ಹೌದು. ಓಕೆ, ಸೊ ಟೆಂಪರೇಚರ್ ಚೆಕ್ ಮಾಡ್ತಾ ಇರಿ. ಓಕೆ, ನಾವು ಒನ್ಸ್ ನೀವು ಟ್ಯಾಂಕ್ ಹಾಕದ ಮೇಲೆ 4th ಪಾಯಿಂಟ್ ಫೀಡಿಂಗ್. ಓಕೆ, ಕರೆಕ್ಟಾ? ಹೌದು. 4th ಪಾಯಿಂಟ್ ಫೀಡಿಂಗ್. ನೀವು ಒಂದು ಮೀನಿಗೆ, ಓಕೆ, Okay. ಇನ್ನು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ನಮ್ಮ ಹಿಂದಿ ಪಿಕ್ಚರ್ ಅಲ್ಲಿ ಅನಿಲ್ ಕಪೂರ್ ಅಂತಿದ್ದಾರೆ ಗೊತ್ತಾ? ಹೌದು. ನಮ್ ಕನ್ನಡದಲ್ಲಿ ಒಂದು ಪಿಕ್ಚರ್ ಮಾಡಿದ್ರು. ಹೌದು. ಅದೊಂದು ಚೆನ್ನಾಗಿರೋ ಹಾಡಿದೆ, ನಗುವ ಹೌದು. ನಯನ ಹೌದು. ನನನ. ಹೌದು. ಆ ಹಾಡು ಹೌದು. ಅದರಲ್ಲಿ ಅನಿಲ್ ಕಪೂರ್ ಹೌದು. ಅವ್ರು ಹಿಂದಿ ಪಿಕ್ಚರ್ ಅಲ್ಲಿ ಒಂದು ಹಾಡು ಹೇಳ್ತಾರೆ, 1 2 ka 4 4 2 ka 1. ಹೌದು. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. Okay. ಒಂದು ಮೀನಿಗೆ ದಿನಕ್ಕೆ 2 ಸತಿ 4 ಕಾಳು Okay. ಅಷ್ಟೇ. ಒಂದು ಮೀನಿಗೆ ದಿನಕ್ಕೆ ದಿನಕ್ಕೆ 2 ಸತಿ 4 4 ಕಾಳು. Okay. 4 pellets. ಸಿಂಪಲ್ ಅಲ್ಲ? ಹೌದು. ಈಸಿ ಟು ರಿಮೆಂಬರ್. 1 2 ka 4 ಹೌದು. ಅಷ್ಟೇ. ಸೊ ಅಷ್ಟೇ ಬೆಳಿಬೇಕು ಅದಕ್ಕೆ. ನಾವು ಗೋಲ್ಡ್ ಫಿಶ್ ಅಲ್ಲಿ ಬೈ ಚಾನ್ಸ್, ಓಕೆ, ಟೆಂಪರೇಚರ್ ಕಮ್ಮಿ ಇತ್ತು ಅಂದ್ರೆ ಯು ಕ್ಯಾನ್ ಫೀಡ್ ಒನ್ಸ್ Okay. ಆರ್ ಈವನ್ ಟ್ವೈಸ್. ಟೆಂಪರೇಚರ್ ಜಾಸ್ತಿ ಇತ್ತು ಅಂದ್ರೆ 27-28 ಇದೆ ಆಚೆ, ಬಾಂಬೆ, ಮಡ್ರಾಸ್ ಅಂತ ಜಾಗ, ನೀವು ಜಾಸ್ತಿ ಫೀಡ್ ಮಾಡಿ. ಅಂದ್ರೆ ಆವಾಗ 1 2 ka 4, ಬಟ್ ಇಟ್ ಶುಡ್ ಬಿ 1 3 ka 4. Okay. ಆರ್ ಈವನ್ 1 4 ka 4. Okay. ಅಂದ್ರೆ 4 times ಮಾಡ್ಬೋದು ನೀವು. 4 ಕಾಳು ಜಾಸ್ತಿ ಹಾಕ್ಬಾರ್ದು. ಹೌದು. ಸೊ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಹೌದು. ಹಾಕ್ಬೇಕು ತಿನ್ಬೇಕು, ಹಾಕ್ಬೇಕು ತಿನ್ಬೇಕು, ಸಾಕು. ನಮಗನ್ಸುತ್ತೆ ಅಯ್ಯೋ ಪಾಪ ಅದೆಲ್ಲ ತಪ್ಪು. ಓಕೆ, ಪ್ರೀತಿ ಜಾಸ್ತಿ ಆಗಿದೆ, ಓವರಾಗೂ ಫೀಡ್ ಮಾಡಬಾರ್ದು. ನೀವು ಮಗುಗೆ ಪ್ರೀತಿ ಜಾಸ್ತಿ ಆಯ್ತು ತುರುಕ್ತಾ ಇರ್ತೀರಾ? ಅದೇ ಸೇಮ್ ಅಪ್ಪ, ನಮ್ ತರಾನೇ. ಬಿಕಾಸ್ ಅರ್ಥ ಮಾಡ್ಕೊಳ್ಳಿ, ಇವಾಗ ಸೈನ್ಸ್ ಟೆಕ್ನಿಕಲ್ ಇಶ್ಯೂ ಏನು? ಓಕೆ, ಗೋಲ್ಡ್ ಫಿಶ್ಗೆ ಇಟ್ ಡಸ್ ನಾಟ್ ಹ್ಯಾವ್ ಎ ಸ್ಟಮಕ್. ಓಕೆ, ಇವಾಗ ನೀವು ವಿಡಿಯೋನಲ್ಲಿ ಅಂತ ಹಾಕ್ಬೇಕು ನೀವು ಇವಾಗ. ಓಕೆ, ನೋ ಸ್ಟಮಕ್ ಅಂತ ಇದು ಸೀರಿಯಲ್ ಅಲ್ಲಿ ಹಾಕ್ದಂಗೆ ಆ ತರ ಹಾಕಿ. ಓಕೆ, ನೋ ಸ್ಟಮಕ್. ಸೊ ಹೊಟ್ಟೆನೆ ಇಲ್ದಿರೋ ಅಂತ ಮೀನಿಗೆ ಹೆಂಗ್ ತಿನ್ನಿಸ್ಬೇಕು? ಇದು ಎಷ್ಟು ಜನಕ್ಕೆ ಗೊತ್ತಿತ್ತು? ಕಮೆಂಟ್ ಮಾಡ್ತೀರಾ? ಗೊತ್ತಿತ್ತಾ ನಿಮ್ಗೆ ಹೊಟ್ಟೆ ಇದೆಯಾ ಇಲ್ವಾ ಅಂತ? ಸೊ ರಿಮೆಂಬರ್, ನಾವು ಬಾಯಿ, ಗೋಲ್ಡ್ ಫಿಶ್ಗೆ ಬಾಯಿನಲ್ಲಿ ಹಲ್ಲಿಲ್ಲ, ಗಂಟ್ಲಲ್ಲಿ ಹಲ್ಲಿದೆ. ಓಕೆ, ಇಲ್ಲಿರೋದು ಹಲ್ಲು. ಸೊ ಈ ಪೊಸಿಷನ್ ಅಲ್ಲಿ ಹಲ್ಲಿರೋದು. ಸೊ ನೀವ್ ಏನ್ ಹಾಕ್ತೀರಾ ಅದಲ್ಲಿ ಒಡೆಯುತ್ತದನ್ನ.
ಓಕೆ, ಹೊಡೆದು ಇಟ್ ಗೋಸ್ ಸ್ಟ್ರೇಟ್ ಟು ದಿ ಇಂಟೆಸ್ಟೈನ್. ಓಕೆ, ಅಂಡ್ ಇಮಿಡಿಯೇಟ್ಲಿ ಕಮ್ಸ್ ಔಟ್ ಆಸ್ ಪೂಪ್. ಸೊ ಇವಾಗ ನೀವು ಆ ನಿಮ್ಮ ಮೈದಾ ಹಿಟ್ಟಿನ ಗೋಲಿ ಹಾಕ್ತಿರಲ್ಲ, ಏನಾಗುತ್ತೆ ಪಾಪ ಅದಕ್ಕೆ? ಇದೆಲ್ಲ ಬಂದು ಮ್ಯಾನುಫ್ಯಾಕ್ಚರ್ ಹೆಂಗೆ ಅಂದ್ರೆ ಮೈದಾ ಹಿಟ್ಟು ಅದು ಇದು ಆಳು ಮುಳು ಕಸಾವ ಪೆಲೆಟ್ ಪೌಡರ್ ಮಿಕ್ಸ್ ಮಾಡಿ ಸ್ಪ್ರೇ ಹೊಡೆದು ಬಿಡ್ತಾರೆ. ಫಿಶ್ ಆಯಿಲ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಸಾರ್ ಅಂತಾರೆ ನನಗೆ. ಹೌದಪ್ಪ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಓಕೆ, ಬಿಕಾಸ್ ದೇ ಡೋಂಟ್ ರಿಯಲೈಸ್ ಇಟ್. ಇವ್ರದ್ದು ತಪ್ಪಲ್ಲ. ಎವ್ರಿಬಡಿ ಶಾಪ್ ಕೀಪರ್ ಟ್ರೈಂಗ್ ಟು ಮೇಕ್ ಮನಿ, ಸಂಬಡಿ ಇಸ್ ಚೀಟಿಂಗ್ ಯು, ಕಂಪನಿ ಫೆಲೋ ಚೀಟಿಂಗ್ ಯು. ಸೊ ಕಂಪನಿ ಫೆಲೋ ಚೀಟಿಂಗ್ ಯು ಅಲ್ವಾ? ಸೊ ಒಳ್ಳೆ ಕ್ವಾಲಿಟಿ ಊಟ ಹಾಕಿದ್ರೆ ಮೈಗೆ ಹತ್ತುತ್ತೆ. ಓಕೆ, ಮೈಗೆ ಹತ್ತದಾಗ ನಿಮ್ಗೆ ಗೋಲ್ಡ್ ಫಿಶ್ ರಿಸಲ್ಟ್ ಕೊಡುತ್ತೆ. ಓಕೆ, ಸೊ ಫೀಡ್ ಅನ್ನೋದು ಒಂದು ಕ್ವಾಂಟಿಟಿ ಒಂದು ಕ್ವಾಲಿಟಿ ಇಸ್ ಕ್ರೂಷಿಯಲ್. ಓಕೆ, ಓವರ್ ಫೀಡಿಂಗ್ ಮಾಡಕೂಡ್ದು. ಓಕೆ, ಇಟ್ಸ್ ವೆರಿ ವೆರಿ ಬ್ಯಾಡ್. ಅದಕ್ಕಿಂತ ಹೆಚ್ಚಾಗಿ ಫೀಡ್ ಮಾಡಕೂಡ್ದು. ಯಾವಾಗ ನೀವು ಬ್ಯಾಡ್ ಕ್ವಾಲಿಟಿ ತಿನ್ನಿಸ್ತಾ ಹೋಗ್ತೀರಾ, ಜಲ್ದಿ ಮೀನ್ ಸಾಯಕ್ಕೆ ಚಾನ್ಸ್ ಅದು. ಓಕೆ, ದಟ್ಸ್ ದ ಥಿಂಗ್. ಅದೇ ಫುಡ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಅನ್ನೋದು ಬಿಗ್ಗೆಸ್ಟ್ ರೋಲ್. ವಾಟರ್, ಫುಡ್. ನೆಕ್ಸ್ಟ್ ಪಾಯಿಂಟ್ ಬಂದು 5ನೇ ಪಾಯಿಂಟ್. ಓಕೆ, ಈಸ್ ಸ್ಟ್ರೆಸ್. ಓಕೆ, ಸ್ಟ್ರೆಸ್ ಈಸ್ ಕನ್ಸಿಡರ್ಡ್ ಟು ಬಿ ದ ಬಿಗ್ಗೆಸ್ಟ್ ಕಿಲ್ಲರ್ ಆಫ್ ಆಲ್ ಗೋಲ್ಡ್ ಫಿಶ್. ಓಕೆ, ಸ್ಟ್ರೆಸ್ ಯಾವ ತರ ಆಗುತ್ತೆ? ಓವರ್ ಫೀಡ್ ಮಾಡಿದ್ರೆ ಸ್ಟ್ರೆಸ್, ನಿಮ್ ವಾಟರ್ ಪ್ಯಾರಾಮೀಟರ್ ಸರಿ ಇಲ್ಲ ಅಂದ್ರೆ ಸ್ಟ್ರೆಸ್ ಆಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ರಾತ್ರಿ ಎಲ್ಲ ಲೈಟ್ ಹಾಕ್ತಾರೆ, ಅದಕ್ಕೆ ಐಲಿಡ್ಸ್ ಇಲ್ಲ. ಓಕೆ, ಏನಂತಾರೆ ಕನ್ನಡದಲ್ಲಿ? ಹಿಂದಿನಲ್ಲಿ ಪಲಕ್ ಅಂತಾರೆ. ರೆಪ್ಪೆ, ಕಣ್ಣಿನ ರೆಪ್ಪೆ ಇಲ್ಲ, ಹಿಂದಿನಲ್ಲಿ ಪಲಕ್ ಅಂತಾರೆ. ಸೊ ದೇರ್ ಇಸ್ ನೋ ಐಲಿಡ್. ಓಕೆ, ಸೊ ನೀವು ಇವಾಗ ಕ್ವೆಶ್ಚನ್ ಬರುತ್ತೆ, ಪೂರ್ತಿ ಕತ್ಲೆ ಮಾಡ್ಬೇಕಾ? ನನ್ನ ಅಭಿಪ್ರಾಯ, ಅಂಡರ್ಸ್ಟ್ಯಾಂಡ್ ದಿಸ್, ಇದೆಲ್ಲ ಟೆಕ್ನಿಕಲ್ ಅಂಡ್ ಸೈಂಟಿಫಿಕ್ ಅಂಡ್ ನ್ಯಾಚುರಲ್. ಓಕೆ, ನಾನು ನಿಮ್ಮೊಂದು ಕ್ವೆಶ್ಚನ್ ಕೇಳ್ತೀನಿ. ತುಂಬಾ ಜನ ಏನ್ ಹೇಳ್ತಾರೆ, ಸರ್ ನಾವು ಬೆಳಗ್ಗೆ ಬಂದು ಲೈಟ್ ಆನ್ ಮಾಡಿದಾಗ ಫುಲ್ಲು ಫಿಶು ಓಡಾಡುತ್ತೆ ಅಂತ. ಓಕೆ, ಅದು ಎದುರ್ಕೊಳುತ್ತೆ ಅಂತ, ಕೆಲವು ಹೊತ್ತು ಜಂಪ್ ಆಗುತ್ತೆ ಅಂತ. ಓಕೆ, ಸೊ ನಾನು ಕೇಳೋದು ಇಷ್ಟೇ, ರಾತ್ರಿ ಲೈಟ್ ಆಫ್ ಮಾಡಿದ್ರ ಅಂತ? ಹೌದು ಅಂತಾರೆ. ಎಲ್ಲ ಲೈಟ್ ಆಫ್ ಮಾಡಿದ್ರ ಅಂತ? ಹೌದು ಅಂತಾರೆ. ನನ್ನ ಕ್ವೆಶ್ಚನ್ ನಿಮ್ಮ ಆಡಿಯನ್ಸ್ಗೆ, ನಿಮಗೆ, ಒಂದು ಪ್ರಪಂಚದಲ್ಲಿ, ಪ್ರಕೃತಿನಲ್ಲಿ 100% ಡಾರ್ಕ್ನೆಸ್ ಯಾವಾಗ ಆಗೋದು? ಅಮಾವಾಸ್ಯೆ ದಿವಸ ಪೂರ್ತಿ ಕತ್ಲಾದಾಗ, ಅಮಾವಾಸ್ಯೆ ಅಂತ ಟೈಮಲ್ಲಿ. ಬೇರೆ ಟೈಮಲ್ಲಿ ಬೆಳಕಿರುತ್ತೆ, ಮಿನಿಮಮ್ ಲೈಟ್ ಆರು ಇದೆ. ಏನ್ ಬೆಳಕಿರುತ್ತೆ? ಏನೋ ಬೆಳದಿಂಗ್ಲಿರುತ್ತೆ, ಇಲ್ಲ ನಾರ್ಮಲ್. ಪರ್ಫೆಕ್ಟ್ ಆನ್ಸರ್. ಸೊ ಇಲ್ಲಿ ಯಾಕೆ 100% ಡಾರ್ಕ್ನೆಸ್ ಮಾಡ್ತಿದ್ದೀರಾ? ಮಾಡಬಾರ್ದು. ಅಟ್ಲೀಸ್ಟ್ ಇದು ಸಣ್ಣದೊಂದು 0 ಲೈಟ್, ಒಂದು ಚಿಕ್ಕದೊಂದು 1 ವಾಟ್ LED, 2 ವಾಟ್ LED ರೂಮಲ್ಲಿ ಎಲ್ಲೋ ಒಂದ್ ಕಡೆ ಇದ್ರು ಸಾಕು, ಸ್ಟ್ರೆಸ್ ಆಗಲ್ಲ. ಇನ್ನೊಂದು, ಟ್ಯಾಂಕ್ ನ ಪೊಸಿಷನ್. ಓಕೆ, ಇವಾಗ ಟ್ಯಾಂಕ್ ಇಲ್ಲಿದೆ, ಈ ಕಡೆ ಲೈಟ್ ಇದೆ ಅನ್ಕೊಳ್ಳಿ, ನನ್ನ ಲೆಫ್ಟಿಗೆ ಈ ಕಡೆ ಲೈಟ್ ಇದೆ ಅನ್ಕೊಳ್ಳಿ, ಈ ಕಡೆ ಲೈಟ್ ನನ್ ಮೇಲೆ ಬಿದ್ರೆ ನನ್ನ ಶಾಡೋ ಟ್ಯಾಂಕ್ ಮೇಲೆ ಬೀಳುತ್ತೆ, ಅದಕ್ಕಾಗಲ್ಲ. ಸೊ ಇವಾಗೇನ್ ಮೀನ್ ಕಡೆಯಿಂದ ಯೋಚನೆ ಮಾಡಿ, ಇದೇನ್ ಗುರು ಏನು ದೊಡ್ಡದ್ ಬಂತು ಅಲ್ವಾ, ಎದುರ್ಕೊಳಲ್ವಾ? ಸೊ ಆ ತರ ಟ್ಯಾಂಕ್ ಪೊಸಿಷನ್ ನೋಡಿ. ಓಕೆ, ಆದಷ್ಟು ಓಕೆ ಮನೆ ಆ ಲೈಟ್ ಆಫ್ ಮಾಡ್ಬಿಡಿ, ಇಲ್ಲಿ ಲೈಟ್ ಇಟ್ಕೊಳ್ಳಿ. ಸ್ಮಾಲ್ ಥಿಂಗ್ಸ್ ಇದೆಲ್ಲ. ಡಿಡ್ ಯು ರಿಯಲೈಸ್ ದಟ್ ದಿಸ್ ಇಸ್ ಎಫೆಕ್ಟಿಂಗ್? ನಮ್ಗೆ ಗೊತ್ತೇ ಆಗಲ್ಲ ಅದೆಲ್ಲ, ತಲೆ ನಾವು ಅದನ್ನ ಯೋಚನೆನೂ ಮಾಡಿರೋದಿಲ್ಲ, ಇದೆಲ್ಲ ಎಫೆಕ್ಟ್ ಆಗುತ್ತೆ ಫಿಶ್ಗೆ, ಆ ತರ ಎಲ್ಲ ಆಗುತ್ತೆ. ಸೊ ಸ್ಟ್ರೆಸ್ 5ನೇ ಪಾಯಿಂಟ್, 6ನೇ ಪಾಯಿಂಟ್ ಪೊಸಿಷನ್, 7ನೇ ಪಾಯಿಂಟ್ ಲೈಟ್. ಓಕೆ, ಸೊ ಲೈಟ್ ಬೀಳಬಾರ್ದು. ಓಕೆ, ಸೊ ದೆನ್ ಇವಾಗ ಒಂದು ವಿ ಅಂಡರ್ಸ್ಟುಡ್ ದಿಸ್ ಇಸ್ ಅ ಸೆನ್ಸಿಟಿವ್ ಫಿಶ್. ಇನ್ನೊಂದು ಫೀಡಿಂಗ್ ರಿಲೇಟೆಡ್ ಏನೆ, ಗೋಲ್ಡ್ ಫಿಶ್ ಆನ್ಸಿಸ್ಟ್ರಿ ಏನು, ಅದ್ರ ಹಿಸ್ಟ್ರಿ ಏನು? ಒಂದು ರೆಗ್ಯುಲರ್ ಕಾರ್ಪ್ ಇಂದ ಡೆವಲಪ್ ಆಗಿರೋ ಮೀನು. ಹೌದು, ಚೈನಾನಲ್ಲಿ ಎಷ್ಟೋ ಸಾವಿರಾರು ವರ್ಷದಿಂದ. ಓಕೆ, ತುಂಬಾ ಜನ ಕಮೆಂಟ್ ಮಾಡ್ತಾರೆ 1000 ವರ್ಷದಿಂದ. ಓಕೆ, ಕಾರ್ಪು ಬೇರೆ ಬೇರೆ ಕಲರ್ ಇರೋದು ನೋಡಿದ್ರಂತೆ. ಓಕೆ, ಕಾರ್ಪ್ ಗೋಲ್ಡ್ ಫಿಶ್ ಆನ್ಸಿಸ್ಟ್ರಿ ಬಂದ್ರು ಕಾರ್ಪ್ ಇಂದ. ಸೊ ಚೈನಾ ಥೌಸಂಡ್ಸ್ ಆಫ್ ಇಯರ್ಸ್ ಬ್ಯಾಕ್, 1500 ಇಯರ್ಸ್ ಬ್ಯಾಕ್, ಅವ್ರು ನೋಡಿದ್ರಂತೆ ಕಾರ್ಪ್ ಅಲ್ಲಿ ಬೇರೆ ಬೇರೆ ಕಲರ್ ಬರ್ತಾ ಇದೆ, ಆರೆಂಜಿಶ್ ಕಲರ್ ಬರ್ತಾ ಇದೆ. ಸೊ ಅದನ್ನ ಮಾತ್ರ ಸಪರೇಟ್ ಆಗಿ ತಗೊಂಡು, ಓಕೆ, ನಾರ್ಮಲ್ ಕಾರ್ಪ್ ಯಾಕಂದ್ರೆ ತಿನ್ನೋಂತ ಫಿಶ್ ಅದನ್ನ ಸಪರೇಟ್ ಆಗಿ ತಗೊಂಡು ಅವರು ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡಿದ್ರಂತೆ.
ಸೊ ಅವಾಗ ಕಲರು ಚೆನ್ನಾಗಿ ಬರ್ತಾ ಇರೋದು ಇದಾಯ್ತು. ಅದೊಂದು ಇದು ಶುರು ಆಯ್ತು. ಅಲ್ಲಿಂದ ಗೋಲ್ಡ್ ಫಿಶ್ ಶುರು ಆಯ್ತು. ದೇ ಕಾಲ್ಡ್ ಇಟ್ ದ ಗೋಲ್ಡ್ ಫಿಶ್. ಓಕೆ, ಬಟ್ ಬೇಸಿಕ್ಲಿ ಕಾರ್ಪ್. ಕಾರ್ಪ್ ಆಲ್ಸೋ ಸೇಮ್, ಡಸ್ ನಾಟ್ ಹ್ಯಾವ್ ಇಟ್ ಎ ಸ್ಟಮಕ್. ಕಾರ್ಪು ನ್ಯಾಚುರಲಿ ಬಂದು ಬಾಟಮ್ ಫೀಡರ್. ಮೀನಲ್ಲಿ ಬಾಟಮ್ ಫೀಡರ್ಸ್ ಇದಾವೆ, ಮಿಡ್ ಲೆವೆಲ್ ಫೀಡರ್ಸ್ ಇದಾವೆ, ಟಾಪ್ ಲೆವೆಲ್ ಫೀಡರ್ಸ್ ಇದಾವೆ. ಯಾವ ತರ ನಾವು ಕಂಡುಹಿಡಿಬಹುದು ಒಂದು ಮೀನು ಬಾಟಮ್ ಫೀಡರಾ, ಮಿಡ್ ಲೆವೆಲ್, ಟಾಪ್ ಲೆವೆಲ್? ಸಿ, ಮೀನಿಗೆ ಬಾಯಿ ಕೆಳಗಡೆ ಇದ್ರೆ ಆರ್ ಟುವರ್ಡ್ಸ್ ದ ಬಾಟಮ್, ಕಾರ್ಪ್ ಆಗ್ಲಿ, ಪ್ಲೆಕೋಸ್ ಆಗ್ಲಿ, ಓಕೆ, ಲೋಚಸ್ ಆಗ್ಲಿ, ರೇನ್ಬೋ ಫಿಶ್ ಆಗ್ಲಿ, ದೇ ಆರ್ ಆಲ್ ಬಾಟಮ್ ಫೀಡರ್ಸ್. ಕಾರಿಡೋರಸ್ ಬಾಟಮ್ ಫೀಡರ್ಸ್, ಬಿಕಾಸ್ ದ ಮೌತ್ ಇಸ್ ಟುವರ್ಡ್ಸ್ ದ ಡೌನ್. ಬಾಯಿ ಎಕ್ಸಾಕ್ಟ್ ಸೆಂಟ್ರಲ್ ಇತ್ತು ಅಂದ್ರೆ ದೇ ಆರ್ ಮಿಡ್ ಲೆವೆಲ್ ಫೀಡರ್ಸ್. ರೈನ್ಬೋಸ್, ಬಾರ್ಬ್ಸ್ ಇದೆಲ್ಲ ಮಿಡ್ ಲೆವೆಲ್ ಫೀಡರ್ಸ್. ಗಪ್ಪೀಸ್, ಮೋಲೀಸ್ ಮೇಲ್ಗಡೆ ಇರುತ್ತೆ, ಅರ್ವಾನ ಮೇಲ್ಗಡೆ ಇರುತ್ತೆ, ದೇ ಆರ್ ಟಾಪ್ ಲೆವೆಲ್ ಫೀಡರ್ಸ್. ಸೊ ಗೋಲ್ಡ್ ಫಿಶ್ ಬಂದು ಇನ್ ಅ ಸೆನ್ಸ್ ದೇ ಆರ್ ಆರ್ ಬಾಟಮ್ ಫೀಡರ್. ಫಿಶ್ಗೆ ಫ್ಲೋಟಿಂಗ್ ಫುಡ್ ಯಾಕೆ ಕೊಡ್ತಾ ಇದೀವಿ? ವೇರ್ ಇಸ್ ದ ಲಾಜಿಕ್? ಸಿ, ಸೈಂಟಿಫಿಕ್ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ, ನನ್ನ ಖುಷಿಗೆ ಅಂತಲ್ಲ. ಓಕೆ, ಸಿ, ಏನಕ್ಕೆ ಫ್ಲೋಟಿಂಗ್ ಫುಡ್ ಬಂದಿದೆ ಅಂದ್ರೆ, ಜಮಾನದಲ್ಲಿ ಒಂದು 100-200 ವರ್ಷದಿಂದ ಯಾವಾಗ ಯಾರೋ ಫೀಡ್ ಅಂತ ಶುರು ಮಾಡೋಣ ಅಂತ ಏನೋ ಮಾಡಿರ್ತಾರೆ ಅಂತವ್ರು ದೇ ರಿಯಲೈಸ್ಡ್ ಇವಾಗ ಫ್ಲೋಟಿಂಗ್ ಫುಡ್ ಹಾಕಿ ನಾವೇನೋ ಒಂದು ಇದಾಕಿದ್ರೆ ಮೀನ್ಗೆ ಹಾಕ್ಬೋದು ಅಂತ ಯಾರೋ ರಿಲೀಸ್ ಒಂದು ಪುಣ್ಯಾತ್ಮ ಅವನು ಯೋಚನೆ ಮಾಡ್ದ. ಅದನ್ನ ಅರ್ಥ ಮಾಡ್ಕೊಂಡಿರಾ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸಿ, 100-130 ವರ್ಷದಿಂದ ಮೇ ಬಿ ಹಿ ಡಿಡ್ ನಾಟ್ ಹ್ಯಾವ್ ದ ನಾಲೆಜ್. ಇವಾಗ ಇದೆಯಲ್ಲ ನಾಲೆಜು, ಅದನ್ನೇ ಮಾಡ್ತೀನಿ ನಾನು ತಪ್ಪು ಅಂದ್ರೆ. ಸೊ ಪಾಯಿಂಟ್ ಬಂದು ದ ರೈಟ್ ಟೈಪ್ ಆಫ್ ಫುಡ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಐ ಥಿಂಕ್ ದಿಸ್ ಇಸ್ 8ನೇ ಪಾಯಿಂಟ್ ನಿಮ್ದು. ದ ರೈಟ್ ಟೈಪ್ ಆಫ್ ಫುಡ್, ಓಕೆ, ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಗೆ ಕರೆಕ್ಟ್ ಆಗಿ ಅದು ಫ್ಲೋಟಿಂಗ್ ಫುಡ್. ಅದರಲ್ಲಿ ನಾವು ಬ್ರಾಕೊಲಿ, ಬಟಾಣಿ ಬೇಯಿಸಿ ಚಿಪ್ಪೆ ತೆಗೆದು, ಬ್ರಾಕೊಲಿ ಬೇಯಿಸಿ ಅಂದ್ರೆ ಬಾಯ್ಲಿಂಗ್ ವಾಟರ್ ಅಲ್ಲಿ ಹಾಕ್ಬಿಟ್ಟು ಬ್ಲಾಂಚ್ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ಇಟ್ಸ್ ಜಸ್ಟ್ ಸಾಫ್ಟ್ ಆಗುತ್ತೆ ಅಷ್ಟೇ. ಅದನ್ನ ತೆಗೆದು ನಾವು ಮೀನ್ಗೆ ಹಾಕ್ಬೇಕು. ಪಾಲಕ್ ಸೊಪ್ಪು, ಎಗ್ ಯೋಕ್, ಇದೆಲ್ಲ ನಾವು ಹಾಕ್ಬೋದು. ಓಕೆ, ಬಟ್ ಅಗೇನ್ ಹಾಕಿದ ತಕ್ಷಣ ಟ್ಯಾಂಕ್ ಕ್ಲೀನ್ ಆಗಬೇಕು. ಹಾಕ್ಬಿಟ್ಟು ಅಲ್ಲೇ ಬಿದ್ದಿದೆ, ಅದು ಹಂಗೆ ಕೊಳಿತಾ ಇದೆ, ಇಟ್ ಡಸ್ ನಾಟ್ ವರ್ಕ್. ಓಕೆ, ಆ ತರ ಇಟ್ ಡಸ್ ನಾಟ್ ವರ್ಕ್. ಸೊ ಇಮಿಡಿಯೇಟ್ ಆಗಿ ನಾವು ಟ್ಯಾಂಕ್ ಕ್ಲೀನ್ ಮಾಡಬೇಕು. ಓಕೆ, ಪ್ಲಸ್ ನಾವು ನಾರ್ಮಲ್ ಪ್ಯಾಕೆಟ್ ಫುಡ್ ಹಾಕ್ಬೋದು, ಬಟ್ ಪ್ಯಾಕೆಟ್ ಅಗೇನ್ ಸಿಂಕಿಂಗ್, ಗುಡ್ ಕ್ವಾಲಿಟಿ, ಝೀರೋ ಕೆಮಿಕಲ್, ನ್ಯಾಚುರಲ್ ಫುಡ್ ಇರಬೇಕು. ಬಿಕಾಸ್ ಇವಕ್ಕೆ ಗಾರ್ಲಿಕ್ ಇಸ್ ವೆರಿ ಇಂಪಾರ್ಟೆಂಟ್, ಮೊರಿಂಗಾ ಇಸ್ ವೆರಿ ಇಂಪಾರ್ಟೆಂಟ್, ಆಮ್ಲಾ ಇಸ್ ವೆರಿ ಇಂಪಾರ್ಟೆಂಟ್, ಪಪಾಯ ಲೀಫ್ ಎಕ್ಸ್ಟ್ರಾಕ್ಟ್ ಮಸಲ್ ಬಿಲ್ಡ್ ಮಾಡುತ್ತೆ, ಪಾಪ್ರಿಕಾ ಕಲರ್ ಇಂಪ್ರೂವ್ ಮಾಡುತ್ತೆ, ಆಮ್ಲಾ ಬಂದು ಟಾಕ್ಸಿನ್ಸ್ ರಿಮೂವ್ ಮಾಡುತ್ತೆ. ಪ್ಲಸ್ ನೀವು ಯು ಆರ್ ಯೂಸಿಂಗ್ ಆಲ್ಗೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಲ್ಗೆ, ಸ್ಪಿರುಲಿನಾ ಅದೆಲ್ಲ ಯೂಸ್ ಮಾಡ್ತಾ ಇದೀವಿ. ಸೊ ಇದೆಲ್ಲ ಕಾಂಬಿನೇಷನ್ ಸೇರ್ಸೆ ನಾವು ನಮ್ಮ ಲೈಫ್ ಆಗಿ ಫುಡ್ ರೆಡಿ ಮಾಡಿದ್ದು. ಅದ್ರಲ್ಲಿ ಕೆಮಿಕಲ್ ಏನಿಲ್ಲ. ಓಕೆ, ನೆಸೆಸಿಟಿನೇ ಇಲ್ಲ. ಬಿಕಾಸ್ ನಾವು ಕೆಲವೊಂದು ಮೆಂತೆ ಇದೆಲ್ಲ ಆಡ್ ಮಾಡಿದಾಗ ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಆಗ್ಬಿಡುತ್ತೆ. ಸೊ ಆ ತರ ನಾವು ವಿ ಆರ್ ಕ್ರಿಯೇಟಿಂಗ್ ಇದು. ಸೊ ಅವಕ್ಕೆ ಏನು ಪ್ರಾಬ್ಲಮ್ ಬರೋ ಚಾನ್ಸೇ ಇಲ್ಲ. ಒಳ್ಳೆ ಮನೆ ಊಟ ತಿಂದ್ರೆ ನಾವೇನೋ ಹುಷಾರ್ ತಪ್ಪಕ್ ಚಾನ್ಸ್ ಇದೆಯಪ್ಪ ಮತ್ತೆ. ಸೊ ದ್ಯಾಟ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ, ಸೊ ದ ಕ್ವಾಲಿಟಿ ಆಫ್ ಫುಡ್, ದ ಟೈಪ್ ಆಫ್ ಫುಡ್ ತುಂಬಾನೇ ಇಂಪಾರ್ಟೆಂಟ್. ಸೊ ಸುಮ್ನೆ ನಾವು ಫ್ಲೋಟಿಂಗ್ ಫುಡ್ ಹಾಕಿದ ತಕ್ಷಣ ಅವಾಗ ನಿಮಗೆ ಫಿಶ್ಗೆ ಪ್ರಾಬ್ಲಮ್ಸ್, ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ, ಸ್ವಲ್ಪ ಇನ್ನೂ ಒಂದಿದೆ, ಬಟ್ ಅದು ಸ್ಲೋ ಆಗಿ ಹೋಗುತ್ತೆ. ಯು ಹ್ಯಾವ್ ಟು ಬಿ ಪೇಷಂಟ್. ಒಂದೇ ದಿನದಲ್ಲಿ ಕ್ಯೂರ್ ಆಗಬೇಕು ಅಂದ್ರೆ ಆಗಲ್ಲ. ಓಕೆ, ನಾವು ಪೇಷಂಟ್ ಆಗಿರ್ಬೇಕು, ಅದಕ್ಕೆ ನಾವು ಟೈಮ್ ಕೊಡಬೇಕು. ಅದೇನು ಕೆಲವೊಂದು ಇಶ್ಯೂ, ಕೆಲವೊಂದು ಸತಿ ಒಂದು ಇಶ್ಯೂ, ಇವಾಗ ಒಬ್ಬೊಬ್ಬರಿಗೆ ನೆಗಡಿ ಬರುತ್ತೆ. ನನಗೆ ನೆಗಡಿ ಬಂದ್ರೆ 3 ತಿಂಗಳು ಹೋಗಲ್ಲ, ನಾವು ಮಾತ್ರೆ ತಗೊಬೇಕು, ಇಲ್ಲ ಮೆಡಿಕೇಶನ್, ಆಯುರ್ವೇದಿಕ್ ಮೆಡಿಕೇಶನ್ ತಗೊಬೇಕು. ಕೆಲವರಿಗೆ ಒಂದ್ ಮಾತ್ರೆ ತಗೊಂಡ್ರೆ ಮುಗ್ದೋಗುತ್ತೆ. ಸೊ ಒಂದೊಂದು ಮೀನ್ ಒಂದೊಂದ್ ತರ. ಅದಕ್ಕೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವಿ ಹ್ಯಾವ್ ಟು ಸಪೋರ್ಟ್. ಅದು ಕ್ಯೂರ್ ಆಗಂಟ ನಾವು ಅದು ಮೆಡಿಸಿನ್ ಕಂಟಿನ್ಯೂ ಕೊಡ್ತಾನೆ ಇರಬೇಕು. ಕೆಲವೊಂದು ಗೋಲ್ಡ್ ಫಿಶ್ ಏನು ಅಂದ್ರೆ ದೇ ಆರ್ ನಾಟ್ ವೆರಿ ಇಂಟೆಲಿಜೆಂಟ್. ಓಕೆ, ದೇ ರೆಕಗ್ನೈಸ್ ಯು, ದೇ ನೋ ಯು, ಓಕೆ, ಆದ್ರೆ ದೇ ಆಲ್ಸೋ ಫರ್ಗೆಟ್. ಓಕೆ, ಆಯ್ತಾ, ದಟ್ಸ್ ದ ಮೆಂಟಲ್ ಸ್ಟೇಟ್. ಸೊ ಒಂದೊಂದ್ಸತಿ ಈ ತರ ಮೀನುಗಳಿಗೆಲ್ಲ ಏನು ಅಂದ್ರೆ ಆ ಉಲ್ಟಾ ಸ್ವಿಮ್ ಮಾಡೋದೇ ಒಂದು ಖುಷಿ ಅನ್ಸುತ್ತೆ. ಏನೋ ಒಂದು ಖುಷಿ ಬಂದ್ಬಿಟ್ಟು ನೀರು ಹೊಡಿಯುತ್ತೆ, ಇದೆಲ್ಲ ಮಾಡುತ್ತೆ. ಸೊ ಅದು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್.
ಅದ್ರ ಹೆಲ್ತ್ ನೋಡ್ಬೇಕು, ಯಾವ ತರ ಇದೆ, ಮಸಲ್ ಹೆಂಗಿದೆ, ಬಾಡಿ ಹೆಂಗಿದೆ, ಇದೆಲ್ಲ ನೋಡಿದಾಗ ನಾವು ತಿಳ್ಕೊಳ್ಳೋದು. ಓಕೆ. ಸೊ ಈ ತರ ಅದು ಇಟ್ ಇಸ್ ಅ ಸ್ಲೋ ಪ್ರೋಸೆಸ್. ಸೊ ದ 9th ಪಾಯಿಂಟ್ ಈಸ್ ಅಬ್ಸರ್ವೇಷನ್. ಕೂತ್ಕೊಂಡು ಅಬ್ಸರ್ವ್ ಮಾಡಿ. ಓಕೆ. ಜನ ಎಲ್ಲ ಹುಚ್ಚರು ಅಂತಾರೆ, ಇದೇನೋ ಮೀನ್ ನೋಡ್ಕೊಂಡು ಕೂತಾನೆ ಅಂತ ಹೇಳ್ತಾರೆ. ಬಟ್ ಯು ವಾಂಟ್ ಟು ಕೀಪ್ ದಮ್ ಹ್ಯಾಪಿ, ದಟ್ಸ್ ಒನ್ ಥಿಂಗ್ ಯು ನೀಡ್ ಟು ನೋ. ಅದ್ರಲ್ಲಿ ಒಂದು ಚೂರು ಏನೋ ಒಂದು ಡಾಟ್ ಯಾಕಪ್ಪ ಬಂತು ಅಂತ ನಾವು ಅನಲೈಸ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ಓದ್ಬೇಕು. ಸೊ ನೀವು ತಗೊಂಬರೋ ಮೀನ್ ಬಗ್ಗೆ ನಿಮ್ಗೆಲ್ಲಾ ವಿಚಾರ ತಿಳಿದಿರ್ಬೇಕು. ಪೂರ್ತಿ ಮಾಹಿತಿ ಕಲೆ ಹಾಕೊಂಡು ಆಮೇಲೆ ಅದನ್ನ ಸಾಕಿದ್ರೆ ಬೆಟರ್. ನೋಡಪ್ಪ, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಇಟ್ಸ್ ಅ ವೆರಿ ಈಸಿ ಎಕ್ಸಾಂಪಲ್. ಇವಾಗ ನಾವು ಒಂದು ರೆಸ್ಟೋರೆಂಟ್ ಹೋಗ್ತೀವಿ, ಊಟ ಮಾಡ್ತೀವಿ, ಒಂದು ರಿವ್ಯೂ ನೋಡಲ್ವಾ? ಹೌದು. ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ. ಇಲ್ಲ ನಾವೊಂದು ಬೈಕ್ ತಗೊಳಕ್ ಹೋಗ್ತೀವಿ, ಒಂದು ರಿವ್ಯೂ ನೋಡಲ್ವಾ? 4 ಜನ ಫ್ರೆಂಡ್ಸ್ ಕೇಳಲ್ವಾ? ಫ್ರೆಂಡ್ ಹತ್ರ ಇದೆ, ನಾವು ಓಟ್ಸ್ ನೋಡಲ್ವಾ? ಓಕೆ. ಇಲ್ಲ ಕೆಲವರು ಒಂದು ಮದ್ವೆನೇ ಆಗ್ತಾರೆ, ಎಲ್ಲಾ ವಿಷಯ ತಿಳ್ಕೊಳಲ್ವಾ? ಅವ್ರ ರಿಲೇಷನ್ ಬಗ್ಗೆ, ಇವ್ರ ಬಗ್ಗೆ. ಬಟ್ ಮೀನ್ ಬಗ್ಗೆ ಯಾಕೆ ನಾವು ತಿಳ್ಕೊಳಲ್ಲ? ಅದ್ ಯಾಕೆ ನಾವು ಮೀನ್ ಅಂಗಡಿಗೆ ಹೋದ ತಕ್ಷಣ ಒಂಥರ ನಮ್ ಇಂಟೆಲಿಜೆನ್ಸ್ ಎಲ್ಲ ಮಾಯ ಆಗ್ಬಿಡುತ್ತೆ. ಸರ್ ಇದು ಹಾಕ್ಬಿಡಿ ಅಂದ್ರೆ ಹಾಕ್ಬಿಡದ? ಅಲ್ಲಿ ಪಕ್ಕದಲ್ಲಿ ಗೂಗಲ್ ಇದೆಯಲ್ಲ ಕೈನಲ್ಲಿ, ಚೆಕ್ ಮಾಡಿ ಅದು ಏನ್ ಕೆಮಿಕಲ್. ನಮ್ ಕಾಲದಲ್ಲಿ ಅದು ಇರ್ಲಿಲ್ಲಪ್ಪ. ಹೌದು. ನಾವು ಮಿಸ್ಟೇಕ್ಸ್ ಮಾಡಿ ಕಲ್ತ್ವಿ. ಇವಾಗಿನ ಕಾಲದಲ್ಲಿ ಎಷ್ಟು ಟೆಕ್ನಾಲಜಿ ಇದೆ. ಓಕೆ. ಸಿ ಫೈನಲಿ 10th ಪಾಯಿಂಟ್, ಇಮೋಷನ್. ಆಯ್ತಾ? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೂನು ಆ ಒಂದು ಮೀನಿಗೂ ಒಂದು ಬಾಂಡ್ ಅನ್ನೋದು ಬರಬೇಕು. ಓಕೆ. ಯು ಶುಡ್ ನಾಟ್ ಬಿ ಅಶೇಮ್ಡ್. ಇವಾಗ ನನ್ನ ಮೀನ್ ಇವಾಗ ಈ ತರ ಪ್ರಾಬ್ಲಮ್ ಇದೆ, ನನಗೇನು ನಾಚಿಕೆ ಇಲ್ಲ. ಐ ನೋ ದರ್ ಇಸ್ ಅ ಪ್ರಾಬ್ಲಮ್. ಏನ್ ನಾಚ್ಕೊಳೋದು? ಇವಾಗ ನಿಮ್ ಮನೆಯಲ್ಲಿ ಒಬ್ರಿಗೆ ಹುಷಾರಿಲ್ಲ ಅಂದ್ರೆ ನಿಮಗೆ ನಾಚಿಕೆ ಆಗುತ್ತಾ? ಇಲ್ಲ. ಓ ಅದಕ್ಕೆ ಇಲ್ದಿರೋ ಮೆಡಿಸಿನ್ ಎಲ್ಲಾರ್ಗು ಫೋನ್ ಮಾಡೋದು, ಪ್ಯಾನಿಕ್ ಮಾಡೋದು, ಆಯ್ತಾ? ಮೆಸೇಜ್ಗಳು ಹಾಕೋದು, ಮೈ ಫಿಶ್ ಇಸ್ ಅಪ್ಸೈಡ್ ಡೌನ್, ವಾಟ್ ಟು ಡೂ, ವಾಟ್ ಟು ಡೂ, ವಾಟ್ ಟು ಡೂ. ಡೋಂಟ್ ಡೂ ಎನಿಥಿಂಗ್, ಶಟ್ ಅಪ್, ಅಬ್ಸರ್ವ್, ಇಟ್ ವಿಲ್ ಬಿ ಫೈನ್. ಅವ್ನ್ ಶಾಪ್ ಕೀಪರ್ ಏನಂತಾನೆ, ಮೆಟ್ರೋಜಿಲ್ ಹಾಕು, ಟೆಟ್ರಾಸೈಕ್ಲಿನ್ ಹಾಕೋದು. ಬುದ್ಧಿ ಇಲ್ವಾ ಗುರು? ಅದೆಲ್ಲ ಬಂದು ಇವಾಗ ಒಬ್ಬ ಮನುಷ್ಯನ ವೆಯ್ಟ್ ನೋಡಿ ಕೊಡೋಂಥ ಮೆಡಿಸಿನ್. ಅರ್ಧ ಟ್ಯಾಬ್ಲೆಟ್ ಒಂದು 30ರಿಂದ 40 kg ಮನುಷ್ಯನ ಕೊಡೋದು. ಅರ್ಧ ಟ್ಯಾಬ್ಲೆಟ್ ಇದಕ್ಕೆ ಹಾಕ್ತಾರೆ. ಏನಾಗಬೇಕಾದ್ರ ಒಳಗಡೆ? ಆಮೇಲೆ ಬೇಡದರ ಮೆಡಿಸಿನ್, ವರ್ಮ್ ಔಟ್ ಅಂತೆ, ಅದಂತೆ. ಜಸ್ಟ್ ವಾಟರ್ ಅಂಡ್ ಪ್ರಾಸಿಕ್ವಿಂಟಲ್ ಸೇಮ್ ಪ್ರಾಬ್ಲಮ್. ನಾಯಿಗಳು ಕೊಡೋ ಮೆಡಿಸಿನ್ ಅದು. 20 kg ನಾಯಿಗೆ ಅರ್ಧ ಟ್ಯಾಬ್ಲೆಟ್. ಇದು 1 kg ಇಲ್ಲ. 100 ಗ್ರಾಮ್ ಒಳಗಡೆ ಏನಾಗಬೇಕು? 15. ಓಕೆ. ಸೊ ಈ ತರ ನಾವು ಆ ಒಂದು ಇಮೋಷನಲ್ ಕನೆಕ್ಟ್ ಇರಬೇಕು. ಇಮೋಷನ್ ಇಲ್ದಿರ ಕೆಲಸ ಮಾಡಬಾರ್ದು. ಬೋಲಲ್ಲಿ ಇಡೋದು, ಚಿಕ್ಕ ಟ್ಯಾಂಕಲ್ಲಿ ಇಡೋದು, ನಮ್ ಖುಷಿಗೋಸ್ಕರ ಇನ್ನೊಂದು ಪ್ರಾಣಿಗೆ ತೊಂದರೆ ಕೊಡೋದು. ಓಕೆ. ಇಟ್ಸ್ ವೆರಿ ಸ್ಯಾಡ್ ಅಲ್ವಾ? ಅಂಡ್ ಯಾಕೆ ನಾವು ಆತರ, ಅದೇನಾದ್ರೆ ನಮ್ಮಲ್ಲಿ ಏನಿದೆ ಅದು, ವೈ ಡು ವಿ ಹ್ಯಾವ್ ಟು ಹಾರ್ಮ್ ದಿ ಅದರ್ ಅನಿಮಲ್? ಪ್ರಾಪರ್ ಕೇರ್ ಕೊಡ್ಲೇಬೇಕು. ಸೊ ಇವಾಗ ಈ ಸ್ಟೆಪ್ಸ್ ನಾವು ಫಾಲೋ ಮಾಡಿದ್ರೆ, ಓಕೆ, ಇಟ್ಸ್ ಬೇಸಿಕ್ ಅಪ್ಪ. ವಾಟರ್, ಊಟ, ಸ್ಟ್ರೆಸ್. ಓಕೆ. ಬಿಕಾಸ್ ವಾಟರ್ ಅಲ್ಲಿ ಗಲೀಜ್ ಜಾಸ್ತಿ ಆಯ್ತು ಅಂದ್ರೆ ಅಮೋನಿಯಾ ಜಾಸ್ತಿ ಆಗುತ್ತೆ. ಅಮೋನಿಯಾ ಜಾಸ್ತಿ ಆಯ್ತು ಅಂದ್ರೆ ಎಲ್ಲ ಗಿಲ್ಸ್ ಎಲ್ಲ ಬರ್ನ್ ಆಗುತ್ತೆ. ಅದಕ್ಕೆ ಫಿಲ್ಟರ್ ಚೆನ್ನಾಗಿದ್ರೆ ಬ್ರೇಕ್ ಡೌನ್ ಆಗುತ್ತೆ. ನೈಟ್ರೇಟ್ ಬ್ರೇಕ್ ಡೌನ್ ಆಗ್ಬಿಟ್ಟು ನಿಮಗೆ ವಾಟರ್ ಕ್ಲೀನ್ ಆಗಿರುತ್ತೆ, ಬ್ಯಾಕ್ಟೀರಿಯಾ ಚೆನ್ನಾಗಿರುತ್ತೆ, ಅಂಡ್ ಇದು ಹೆಲ್ತಿ ಫಿಶ್ ಇರುತ್ತೆ. ನಿಮ್ ಟ್ಯಾಂಕಲ್ಲಿ ಬ್ಯಾಕ್ಟೀರಿಯಾ ಚೆನ್ನಾಗಿತ್ತು ಅಂದ್ರೆ ಮೀನ್ ಹೊಟ್ಟೆನಲ್ಲಿ ಬ್ಯಾಕ್ಟೀರಿಯಾ ಚೆನ್ನಾಗಿರುತ್ತೆ. ಓಕೆ. ಅಫ್ಕೋರ್ಸ್ ಇದ್ರಲ್ಲಿ ಹೊಟ್ಟೆ ಇಲ್ಲ, ಬಟ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಬ್ಯಾಕ್ಟೀರಿಯಾ ಚೆನ್ನಾಗಿರುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ವಿಚ್ ಇಸ್ ವಾಟ್ ಯು ನೀಡ್. ಸೊ ಆ ಊಟದಲ್ಲಿ ಒಳ್ಳೆ ಪ್ರೋಬಯೋಟಿಕ್ಸ್ ಇರಬೇಕು, ಇಲ್ಲ. ಒಳ್ಳೆ ವಿಟಮಿನ್ಸ್ ಇರಬೇಕು, ಇಲ್ಲ. ಸೊ ನಾವು ಊಟನೂ ತಪ್ಪಾಗ್ತೀವಿ, ಕಚ್ಚಡವಾಗಿ ಇಡ್ತೀವಿ, ಒಂದು ಫಿಲ್ಟರ್ ಇಡಲ್ಲ. ಸೊತಾಯ್ತು ಅಂದ್ರೆ ಪ್ರಾಪರ್ ಆಗಿ ತಿಳ್ಕೋಬೇಕು ಫಸ್ಟ್ ನಾವು. ಅದನ್ನ ತಿಳುವಳಿಕೆ ಇಂಪಾರ್ಟೆಂಟ್. ಓಕೆ. ಅಂಡ್ ಇದನ್ನ ನಾನೇನು ಓವರ್ ನೈಟ್ ಕಲ್ತಿಲ್ಲ ಯಶ್ವಂತ್. ಓವರ್ ಸೋ ಮೆನಿ ಇಯರ್ಸ್ ಅಂಡ್ ಒನ್ ಲೆಸನ್. ಓಕೆ. ಬಿಕಾಸ್ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾನು ಇದು ಲಾಸ್ಟ್ ಟೈಮು ನಿಮ್ಗೆ ಹೇಳಿದೆ ಅನ್ಸುತ್ತೆ ವಿಡಿಯೋನಲ್ಲಿ, ನಮ್ಮ ಬುದ್ಧಿವಂತಿಕೆ ಈಸ್ ಅವರ್ ಬಿಗ್ಗೆಸ್ಟ್ ಎನಿಮಿ.
ನಮ್ಗೇನ್ ಅನ್ಸುತ್ತೆ, ನಮ್ಗೆಲ್ಲ ಗೊತ್ತು ಅನ್ಸುತ್ತೆ. ಪ್ರಕೃತಿಕ್ಕಿಂತ ಹೆಚ್ಚಾಗಿ ಗೊತ್ತಾ ನಮ್ಗೆ? ಕಾರ್ಪಿಂದ ಬಂದಿರ್ಬೋದು, ಗೋಲ್ಡ್ ಫಿಶ್ ಇಸ್ ನಾಟ್ ನ್ಯಾಚುರಲ್, ಯಾವ್ದೇ ರಿವರ್ ಅಲ್ಲಿ ಸಿಗದಿರ ಇರ್ಬೋದು, ಬಟ್ ಏನೋ ನ್ಯಾಚುರಲ್ ಇಂದ ತಾನೇ ಬಂದಿರೋದು. ಮೇ ಬಿ ಮ್ಯಾನ್ ಮೇಡ್ ಆರ್ ಮ್ಯಾನ್ ಡಿಸೈನ್ಡ್, ಬಟ್ ಇಟ್ಸ್ ಕಮ್ ಫ್ರಮ್ ನೇಚರ್ ತಾನೆ. ಸೊ ಇಟ್ ಆಲ್ ಹ್ಯಾಸ್ ಆಲ್ ದ ನ್ಯಾಚುರಲ್ ಟ್ರೇಟ್ಸ್ ತಾನೆ. ಸೊ ನಾವು ನೇಚರ್ನ ಅರ್ಥ ಮಾಡ್ಕೊಂಡ್ರೆ ಇದೆಲ್ಲ ಅರ್ಥ ಆಗ್ಬಿಡುತ್ತೆ ನಮ್ಗೆ. ಆಸ್ಕ್ ಯುವರ್ ಸೆಲ್ಫ್, ವಾಟ್ ಹ್ಯಾಪನ್ಸ್ ಇನ್ ನೇಚರ್? ಪ್ರಕೃತಿನಲ್ಲಿ ಏನಾಗತ್ತೆ? ನಿಮ್ಮ ಆನ್ಸರ್ ಅಲ್ಲೇ ಇದೆ, ಆಯ್ತಾ? ನೀರ್ ಹರಿತಾ ಇರುತ್ತೆ, ಕ್ಲೀನ್ ಆಗಿದೆ, ನೋ ಅಮೋನಿಯಾ, ನೋ ಗುಡ್ ಬ್ಯಾಕ್ಟೀರಿಯಾ ಬರ್ತಾನೆ ಇರುತ್ತೆ, ಜನರೇಟ್ ಆಗ್ತಾ ಇರುತ್ತೆ ಸಾಯಿಲ್ ಇಂದ ಇಲ್ಲ ಅದ್ರ ಕೆಳಗಿಂದ. ಒಳ್ಳೆ ಊಟ ಸಿಗುತ್ತೆ, ಆಯ್ತಾ? ತಿಳುವಳಿಕೆ ತುಂಬಾ ಮುಖ್ಯ. ಅಂಡ್ ಇನ್ನೊಂದು, ಯಾವುದೇ ಮೀನ್ಗುನು ಪ್ರಕೃತಿನಲ್ಲಿ ನಮ್ ತರ ಯಾರು ಊಟ ಹಾಕಲ್ಲ. ಎಷ್ಟೋ ಜನ ಇನ್ನೊಂದೇನ್ ಮಾಡ್ತಾರೆ, ಪ್ಯಾನಿಕ್ ಮಾಡ್ಬಿಟ್ಟು ಇಲ್ಲ ಹಾಲಿಡೇ ಫುಡ್ ನಾವು ಅದೇನೋ ಹಾಕ್ತಿವಿ, ಕ್ಯಾಲ್ಸಿಯಂ ಪ್ಯಾಲೆಟ್, ಅದು ನೀರ್ ಹಾಳು ಮಾಡುತ್ತಷ್ಟೇ. ಅದು ಮೀನಿಗೇನು ಕೊಡಲ್ಲ. ಈಗ 2 ದಿನ ಊರ್ಗು ಏನು ಹಾಕ್ಬಿಡಿ, ಏನಾಗುತ್ತೆ? ಸೊ ನೀವು ಸಿಸ್ಟಮ್ಯಾಟಿಕ್ ಆಗಿ ಕರೆಕ್ಟ್ ಆಗಿ ತಿನ್ನಿಸ್ತಾ ಇದ್ರೆ 2 days ಮೀನಿಗೆ ಏನು ಆಗಲ್ಲ. ಇಲ್ಲ ಆಟೋಮೆಟಿಕ್ ಫೀಡರ್ ಬರುತ್ತಲ್ಲ, ಅದು ಯೂಸ್ ಮಾಡ್ಬೋದು. ಹೌದು, ಆತರ ಒಂದು ಇದಿದ್ರೆ. ಬಟ್ ಅರ್ಧ ಫೀಡ್ ಮಾಡ್ಬೇಕು. ನಾವ್ ಇಲ್ದೇ ಇದ್ದ ಟೈಮಲ್ಲಿ ಓವರ್ ಫೀಡ್ ಇಲ್ಲ, ಜಾಸ್ತಿ ನಾರ್ಮಲ್ ಫೀಡ್ ಕೊಡ್ಬಾರ್ದು, ಅರ್ಧ ಕೊಡ್ಬೇಕು. ಈಗ ನಾವು ಮಿಸ್ಟೇಕ್ ಆಗೋ ಚಾನ್ಸ್ ಇರಲ್ಲ. ಇಟ್ಸ್ ಬೆಟರ್ ಟು ಅಂಡರ್ ಫೀಡ್ ದ್ಯಾನ್ ಓವರ್ ಫೀಡ್. ಸೊ ನಿಮಗೆ ಅಪ್ರಾಕ್ಸಿಮೇಟ್ 10 ಪಾಯಿಂಟ್ಸ್ ಹೇಳ್ಕೊಟ್ಟಿದ್ದೀನಪ್ಪ, ಯಾವ ತರ ಮೀನ್ನ ನಾವು ಕೇರ್ ಮಾಡಿ ಹುಷಾರಾಗಿ ಇಟ್ಕೊಬೇಕು ಅಂತ. ನಿಮಗೆ ಏನ್ ಡೌಟ್ಸ್ ಇದೆ ಹೇಳಿ ಸರ್. ನನಗೆ ಈಗ ಮೇಜರ್ ಎಲ್ಲ ಹೇಳಕ್ಕೆ ನೀವ್ ಹೇಳಿದ್ರಲ್ಲ, ಈಗ ಏನೇನ್ ಹಾಕ್ಬೇಕು ನಾವು ಇದೆಲ್ಲ ಅಂತ. ಫಸ್ಟ್ ಕನ್ಸರ್ನ್, ಇದು ಫುಲ್ಲು ಒಂದು ಏನೋ ಒಂದು ಪ್ಯಾಕೇಜ್ ತರ ಏನಾದ್ರು ಕೊಡ್ತೀರಾ? ನಿಮ್ ಈಗ ಸಂಗನ್ ಗಾರ್ಡನ್ ಇದು ಮತ್ತೆ ನ್ಯೂಟ್ರೋಫಿಟ್ ತಗೊಬಹುದು. ಯಾರಾದ್ರೂ ಬೇಕಂದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡಿ. ಎಸ್, ಯಾವ ಕಾಂಟ್ಯಾಕ್ಟ್ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು? ನಮ್ಮ ಆಫೀಸ್ ನಂಬರ್ ಇದೆ, ನಿಮ್ಮ ಹತ್ರ ಇದೆ, ಅದಕ್ಕೆ ಫೋನ್ ಮಾಡಿದ್ರೆ, ಇಲ್ಲ ಅಂದ್ರೆ ಬಂದು ವಿಸಿಟ್ ಮಾಡಿದ್ರೆ ಇನ್ನೂ ಬೆಟರ್. ಸಿ, ಫೋನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಎಕ್ಸ್ಪ್ಲೈನ್ ಮಾಡಕ್ ಟೈಮ್ ಇರಲ್ಲ, ಒಂದು ಇದಿರಲ್ಲ, ನಮಗ್ ಗೊತ್ತಾಗಲ್ಲ. ಹೌದು, ಅದೇ ಖುದ್ದಾಗಿ ಬಂದ್ರೆ ನಾವು ಅವ್ರ ಟ್ಯಾಂಕ್ ನೋಡಿ, ಮೀನ್ ನೋಡಿ, ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ಬೋದು. ಓಕೆ, ಸೊ ಅಂದ್ರೆ ಬೆಟರ್, ಆಲ್ವೇಸ್ ಬೆಟರ್ ಟು ವಿಸಿಟ್. ಓಕೆ, ಮಾಡಿ ತಿಳ್ಕೊಂಡು ನೀವು ಅದಕ್ಕೆ ಏನೇನ್ ಬೇಕೋ ಎಲ್ಲ ಇಲ್ಲೇ ಕೊಡ್ತೀವಿ, ಎಲ್ಲ ಕೊಡ್ತೀವಿ ನಾವು. ಓಕೆ, ಎಲ್ಲ ಮಾಹಿತಿನೂ ಕೊಡ್ತೀವಿ, ಕರೆಕ್ಟ್ ಆಗಿರೋ ಪ್ರಾಡಕ್ಟ್ ಕೊಡ್ತೀವಿ. ಓಕೆ, ಅಂಡ್ ಬೈ ಚಾನ್ಸ್ ನಾನಿದ್ದೆ ಅಂದ್ರೆ ಕೆಲವರು ನನ್ನ ಹತ್ರ ಬೈಸ್ಕೊಂತಾರೆ, ಐ ಆಮ್ ಸಾರಿ, ಬಟ್ ಏನೋ ತಪ್ಪಾಗಿ ಮಾಡಿದ್ರೆ ನನಗೆ ಒಂಥರ ನಾನು ಬೈದು ಬಿಡ್ತೀನಿ. ಆತರ ಮನ್ಸಲ್ಲಿ ಏನಿರಲ್ಲ ನನಗೆ. ಹೇಳೋದಲ್ಲ ಜನ, ಈಗ ನಿಮ್ಮ ಹತ್ರ ನೀವೇ ಹೇಳಿದ್ರೆ ಒಂದ್ ಯಾವ್ದೋ ಬೌಲಲ್ಲಿ ಇಟ್ಬಿಟ್ಟು ತಂದು ಸಾರ್ ಇದು ಬದುಕ್ತಾ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನನಗೆ ಕೋಪ ಬರುತ್ತೆ. ಚೆನ್ನಾಗಿ ಮಾಡ್ತಾರೆ ಕೂಡ. ಸರಿ ಸರ್, ನನ್ನ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ಈಗ ನಾನು ಗೋಲ್ಡ್ ಫಿಶ್ ನ ನೀವು ಪರ್ಚೇಸ್ ಮಾಡ್ಬೇಕು, ಎಲ್ಲಿ ಬಿಗ್ ಚಾಂಗ್ ಬ್ರದರ್ಸ್ ಹತ್ರ ಹೇಳಿದ್ರಲ್ಲ, ಎಕ್ಸಾಟಿಕ್ ಗೋಲ್ಡ್ ಫಿಶ್ ಮೇನ್ ಅಂದ್ರೆ ಎಕ್ಸಾಟಿಕ್ ಗೋಲ್ಡ್ ಫಿಶ್ ಗೆ ಅಂತಾನೆ ಯಾವ್ದಾದ್ರು ಫುಡ್ ಇದೆ ಯೂಸ್ ಮಾಡ್ಬೇಕಾ, ಇಲ್ಲ ನಾರ್ಮಲ್ ಆಗಿರೋ ಫುಡ್ ಯೂಸ್ ಮಾಡಿದ್ರೆ ಬೆಟರ್? ಇಲ್ಲ, ನಾನು ಹೇಳೋದೇನು ಅಂದ್ರೆ ನೋಡಿ, ಫಸ್ಟ್ ಇವಾಗ ಇಫ್ ಯು ಆರ್ ಎ ಬಿಗಿನರ್, ಎಕ್ಸಾಟಿಕ್ ತಲೆ ಕೆಡ್ಸ್ಕೊಂಬೇಡಿ. ನಾರ್ಮಲ್ ಕಾಮೆಟ್ ಗೋಲ್ಡ್ ಫಿಶ್ ತಗೊಂಡ್ಬಂದು 2 ಇಟ್ಕೊಳ್ಳಿ. ಚೆನ್ನಾಗಿ ಬೆಳೆಯುತ್ತೆ, ಸಾಕಿ ಅದನ್ನ, ಚೆನ್ನಾಗಿ ಬೆಳೆಸಿ, ಅದನ್ನ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನೀವು ಓಕೆ, ಇವಾಗ ಒಂದು ಮ್ಯಾಟ್ರ್ ನಾನು ಹೇಳೇ ಇಲ್ಲ. ಗೋಲ್ಡ್ ಫಿಶ್ಗೆ, ಒಂದು ಗೋಲ್ಡ್ ಫಿಶ್ ಆಕ್ಚುಲಿ ಎಷ್ಟು ವರ್ಷ ಬದುಕ್ಬೋದು? ಎಷ್ಟು ಅಂತೀರಾ? 6-7 ವರ್ಷ, 25ರಿಂದ 30 ವರ್ಷ. 30 ವರ್ಷ ಇರುತ್ತೆ. ದಿ ಓಲ್ಡೆಸ್ಟ್ ರೆಕಾರ್ಡೆಡ್ ಗೋಲ್ಡ್ ಫಿಶ್ ಇಸ್ 70 years. ಓ ಮೈ ಗಾಡ್. ಅಂದ್ರೆ ನೀವು ಕರೆಕ್ಟ್ ಆಗಿ ಇಟ್ಟು ಒಳ್ಳೆ ಕ್ವಾಲಿಟಿ ನಿಮ್ಮ ಹತ್ರ ತಂದು ಇಟ್ರೆ ಅಷ್ಟುವರೆಗೂ ನೀವು ಸಾಕ್ಬೋದು. ಓಕೆ, 10 ವರ್ಷ ಅಂತೂ ಗ್ಯಾರಂಟಿ. ಸೊ ಆ ತರ ಇದ್ದಾಗ ನೀವು ದಿಸ್ ಇಸ್ ಗೋಯಿಂಗ್ ಟು ಬಿ ಫಾರ್ ಅ ಲಾಂಗ್ ಟೈಮ್. ಸೊ ಇಟ್ಸ್ ಎನ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಹೌದು. ಸೊ ಆ ದೃಷ್ಟಿಯಿಂದ ನಾವು ನೋಡ್ಬೇಕು. ಕರೆಕ್ಟ್. ಸೊ ಚಿಕ್ಕದಾಗಿ ತಗೊಂಬನ್ನಿ. ಓಕೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆಯಾ, ಆವಾಗ ನೀವು ಎಕ್ಸಾಟಿಕ್ ತಗೊಂಬನ್ನಿ, ವೆರೈಟಿ ತಗೊಂಬನ್ನಿ. ಸಿ, ದ ಮೋರ್ ಎಕ್ಸಾಟಿಕ್ ದ ಮೋರ್ ಸೆನ್ಸಿಟಿವ್. ಓಕೆ, ಸೊ ಸ್ಟಾರ್ಟ್ ವಿತ್ ಸಮಥಿಂಗ್ ದಟ್ ಈಸ್ ಹಾರ್ಡ್. ಸರ್, ಮೇಜರ್ ಇಶ್ಯೂ ನಾನು ಗೋಲ್ಡ್ ಫಿಶ್ ಕೀಪರ್ಸ್ ಅಲ್ಲಿ ನೋಡೋದು, ಜನ 1-2 ಸಾಕಿರ್ತಾರೆ ಅಷ್ಟೇ, ತುಂಬಾ ಖುಷಿ ಆಗ್ಬಿಡುತ್ತೆ ಅವ್ರಿಗೆ. 6 ತಿಂಗಳು 1 ವರ್ಷ ತುಂಬಾ ಚೆನ್ನಾಗಿ ಸಾಕಿರ್ತಾರೆ. ಕೊನೆಗೆ ಏನಾಗುತ್ತೆ, ಅವ್ರಿಗೆ ಆಸೆ ಜಾಸ್ತಿ ಆಗಿ ಇನ್ನೊಂದ್-2 ತಂದು ಹಾಕ್ಬಿಡೋಣ ಅಂತ ತಂದು ಹಾಕ್ತಾರೆ, ಎಲ್ಲ ಹೊಟ್ಟೋಗ್ಬಿಡುತ್ತೆ. ಮೇನ್ ಅಂದ್ರೆ ಕ್ವಾರಂಟೈನ್ ಮಾಡ್ದಂಗೆ ಹಾಕ್ಬಿಡ್ತಾರೆ. ಅದು ಒಂದು ಕ್ವಾರಂಟೈನ್ ಮಾಡಿದಿರ ಹಾಕ್ತಾರೆ. ಇನ್ನೊಂದು ಏನು ಅಂದ್ರೆ, ಆ ಬಯೋಲೋಡ್ ಆ ಗೋಲ್ಡ್ ಫಿಶ್ ಮ್ಯಾಚ್ ಆಗಿರುತ್ತೆ. ಸೊ ನೀವು ಬಯೋಲೋಡ್ ಇನ್ಕ್ರೀಸ್ ಮಾಡಿದ ತಕ್ಷಣ ನಿಮ್ ಎಲ್ಲ ಫೇಲ್ ಆಗ ಸ್ಟಾರ್ಟ್ ಆಗುತ್ತೆ, ಅಮೋನಿಯಾ ಬಿಲ್ಡಪ್ ಆಗ್ಬಿಡುತ್ತೆ, ಸತ್ತೋಗುತ್ತೆ. ಸೊ
ಯು ಶುಡ್ ಬಿ ಕಾಶಿಯಸ್. ನಾವ್ ಎಷ್ಟು ಸೊ ಟ್ಯಾಂಕ್ ನಾವು 2 ಮೀನ್ ಎಕ್ಸ್ಟ್ರಾ ತರ್ಬೋದು, ತಪ್ಪೇನಿಲ್ಲ. ಸೇಮ್ ಕ್ವಾರಂಟೈನ್ ಪ್ರೋಸೆಸ್. ಓಕೆ, ನಾನು ಮುಂಚೆ ಹೇಳ್ಕೊಟ್ಟಂಗೆ ನಮ್ ಟ್ಯಾಂಕ್ ಇಲ್ಲ ರೆಡಿ ಇದೆ ನೀರು. ಅಂಡ್ ಎಕ್ಸ್ಟ್ರಾ 2 ಮೀನ್ ತರೋದಕ್ಕೆ ಟ್ಯಾಂಕ್ ದೊಡ್ಡದಾಗಬೇಕು. ಸಿಂಪಲ್. ಇಫ್ ಸ್ಪೇಸ್ ಇಸ್ ದೇರ್ ತಂದು ಕ್ವಾರಂಟೈನ್ ಹಾಕಬಹುದು. ಇವಾಗ 4 ಅಡಿ ಟ್ಯಾಂಕ್, ಸ್ಟಾರ್ಟ್ ವಿತ್ 2 fish, then bring 2 more. ತಪ್ಪೇನಿಲ್ಲ. ಓಕೆ, ಬಟ್ ಇಫ್ ಯು ಹ್ಯಾವ್ a 4 feet, I would say start with 4-5 fish once and for all. ದಿಸ್ ಪ್ರಾಬ್ಲಮ್ ಅಷ್ಟೇ ಬರುತ್ತೆ. ಹೌದು, ಗಾಟ್ ಇಟ್. ಸರ್, ಈಗ ನೀವೆಲ್ಲ ಹೇಳಿದ್ರಲ್ಲ, ಈಗ ನಾವು ಸಂಗನ್ ಗಾರ್ಡನ್ ಸಾಲ್ಟ್ ಆಗ್ಲಿ ಇನ್ನೊಂದಾಗ್ಲಿ ಹಾಕೋದು ಮತ್ತೆ ಕಂಡೀಷನರ್ ಹಾಕ್ಬೇಕು. ಇಸ್ ದೇರ್ ಎನಿ ಪ್ಯಾಕೇಜ್? ಅಂದ್ರೆ ಈಗ ಯಾರಾದ್ರೂ ಎಲ್ಲ ಒಂದೊಂದ್ ಕಡೆ ಹುಡ್ಕೋ ಬದಲು ಒಂದೇ ಸರಿ ಈಗ ಅಕ್ವಾಟಿಕ್ ಎಕ್ಸ್ಪರ್ಟ್ಸ್ ಇಂಡಿಯಾ ಅವ್ರಿಗೆ ನಿಮ್ಗೆ ಕಾಲ್ ಮಾಡಿ, ಸರ್ ನಂಗೆ ಈಗ ಒಂದು ಪ್ಯಾಕೇಜ್ ಪೂರ್ತಿ ಬೇಕಾದ್ರೆ ಫುಲ್ ಪ್ಯಾಕೇಜ್ ಕೊಡಕ್ಕಾಗುತ್ತಾ ಅಂತ. ಯಾಕೆ ಕೊಡಬಾರ್ದು? ವಿ ಕ್ಯಾನ್ ಗಿವ್ ದೆಮ್. ವಿ ಕ್ಯಾನ್ ಕೊಡ್ಬೋದಲ್ಲ. ಗೋಲ್ಡ್ ಫಿಶ್ ಈ ತರ ನೀವು ಇವಾಗ ಅಷ್ಟು ಇದಲ್ಲಿ ಯಾಕಪ್ಪ, ನಾನೇ ತೋರಿಸ್ತೀನಿ ಒಂದು ನಿಮಿಷ. ನಾವು ಯೂಸ್ ಮಾಡೋದೇ ತೋರಿಸ್ತೀನಿ, ಅವರು ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನಿದೆ ಏನಿಲ್ಲ ಅಂತ. ನೋಡಪ್ಪ, ನಾನು ನನ್ನ ಗೋಲ್ಡ್ ಫಿಶ್ ಕೊಡೋದನ್ನ ನಾನು ತೋರಿಸ್ಕೊಡ್ತೀನಿ. ಓಕೆ, ದಿಸ್ ಇಸ್ ವಾಟ್ ಐ ಡೂ. ಓಕೆ, ಇವಾಗ ಇದು ನಮ್ ಗೋಲ್ಡ್ ಫಿಶ್ ಫುಡ್. ಓಕೆ, ದಿಸ್ ಇಸ್ ಇವಾಗ ನೀವು ಫೀಡಿಂಗ್ ನೋಡಿದ್ದೀರಾ. ಓಕೆ, ಇದು ಈ ತರ ಕಾಳು ಬರುತ್ತೆ. ಓಕೆ ಓಕೆ, ಇನಿಷಿಯಲಿ ಇದೊಂದೇ ನಾವು ಲಾಂಚ್ ಮಾಡಿದ್ದು. ಅದು ತುಂಬಾ ಜನ ಇವಾಗ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ರಿಕ್ವೆಸ್ಟ್ ಮಾಡಿದ್ರು 200 grams 500 grams ಕೊಡಿ ಅಂತ. ಸೊ ಅದನ್ನು ನಾವು ಈ ತರ ಬಾಟ್ಲ್ ಅಲ್ಲಿ ಕೊಟ್ಟಿದ್ದೀವಿ. ಬಿಕಾಸ್ ತುಂಬಾ ಜನ ಇದನ್ನು ಕಂಪ್ಲೇಂಟ್ ಮಾಡಿದ್ರು, ಸೇಯಿಂಗ್ ದಟ್ ಪ್ಯಾಕೆಟ್ ಅಲ್ಲಿ ಗಲೀಜ್ ಆಗುತ್ತೆ, ಇಡಕ್ ಆಗ್ತಾ ಇಲ್ಲ ಅದು ಸರಿಯಾಗಿ. ಸೊ ಇದೂನು ನಿಮ್ಗೆ ಇನ್ ಫ್ಯೂಚರ್ ಬಾಟಲ್ ಬರುತ್ತೆ. ಆ ಬಾಟಲ್ ನಾವು ಫೈನಲೈಸ್ ಮಾಡಿದೀವಿ. ಸೂನ್ ಇದನ್ನು ಬಾಟಲ್ ಬರುತ್ತೆ. ಸೊ ಇದೆಲ್ಲ ಬಂದು ನೀವು ಈಸಿಲಿ ಯೂಸ್ ಮಾಡಬಹುದು. ಓಕೆ, ಇನ್ನೊಂದು ದೀಸ್ ಆರ್ ಹೈ ಕ್ವಾಲಿಟಿ ಪ್ಲಾಸ್ಟಿಕ್. ಓಕೆ, ರಿಯೂಸಬಲ್, ರೀಸೈಕ್ಲಬಲ್, ವೆರಿ ವೆರಿ ಗುಡ್ ಕ್ವಾಲಿಟಿ. ಓಕೆ, ಸೊ ನೀವು ಮನೆಯಲ್ಲಿ ಒಂದ್ಸತಿ ಇದು ತೆಗೆದ್ಬಿಟ್ಟು ವಾಶ್ ಮಾಡಿ ಮನೆಗೆ ಯೂಸ್ ಮಾಡ್ಕೊಬಹುದು. ಓಕೆ, ವಾಟರ್ ಕಂಡೀಷನರು. ಓಕೆ, ನ್ಯೂಟ್ರೋಫಿಟ್ ಪ್ಲಸ್ ಸಾಲ್ಟ್. ಸೊ ಪ್ಲಸ್ ಬ್ಯಾಕ್ಟೀರಿಯಾ ಇರುತ್ತೆ. ಬ್ಯಾಕ್ಟೀರಿಯಾ ಇಲ್ಲಿಲ್ಲ. ಬ್ಯಾಕ್ಟೀರಿಯಾ. ಓಕೆ, ಬ್ಯಾಕ್ಟೀರಿಯಾ ಬೂಸ್ಟ್ ಪ್ಲಸ್ ಫಿಲ್ಟರ್ ವಾಶ್ ಮಾಡಿದಾಗ, ಓಕೆ, ವಾಟರ್ ಚೇಂಜ್ ಮಾಡಿದಾಗ, ಬಿಕಾಸ್ ನಾವು ಆಲ್ಮೋಸ್ಟ್ ಎವ್ರಿ 15 days ಫಿಲ್ಟರ್ ವಾಶ್ ಮಾಡಿಸ್ತೀನಿ. ಡೈಲಿ 10% ವಾಟರ್ ಚೇಂಜ್ ಮಾಡ್ತೀನಿ. ಓಕೆ, ಸೊ ಮೇಜರ್ ವಾಟರ್ ಚೇಂಜ್ ಮಾಡಿದಾಗ ಬ್ಯಾಕ್ಟೀರಿಯಾ ಹಾಕ್ತೀವಿ. ಡೇ ಟು ಡೇ ನಾವು ಏನು ಹಾಕೋ ನೆಸೆಸಿಟಿ ಇಲ್ಲ. ನ್ಯೂಟ್ರೋಫಿಟ್ ಎವ್ರಿ 2 to 3 times a week. ಇದು ಅಗೇನ್ ವಾಟರ್ ಚೇಂಜ್. ಓಕೆ, ಫುಡ್ ಡೈಲಿ. ಓಕೆ, ಸಾಲ್ಟ್ ಅಗೇನ್ ವಾಟರ್ ಚೇಂಜು. ಇಲ್ಲಾಂದ್ರೆ ನನಗೊಂದು ಚೂರು ಏನಾದರೂ ಒಂದು ಇಶ್ಯೂ ಕಾಣಿಸಿದ್ರೆ ಮಾತ್ರ, ಇಲ್ಲಾಂದ್ರೆ ಐ ಡೋಂಟ್ ಲೈಕ್ ಟು ಯೂಸ್ ಸಾಲ್ಟ್. ಪ್ಲಸ್ ಮೆಥಿಲಿನ್ ಬ್ಲೂ ನಮ್ದೇ ಇದೆ ಮಿಶಾ ಅಂತ, ಅದು ಕೂಡ ನಾನು ಯೂಸ್ ಮಾಡ್ತೀನಿ. ಓಕೆ, ಜನರಲ್ ಕೇರ್ ಅಂತ ಬರುತ್ತೆ. ಬಟ್ ಅದು ರೇರ್ಲಿ, ಅಂದ್ರೆ ಏನೋ ಒಂದು ಸಿವಿಯರ್ ಪ್ರಾಬ್ಲಮ್ ಇರಬೇಕು. ಓಕೆ, ಅದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಸ್ಟ್ ಅಲ್ಲಿ. ಇದಾದ್ಮೇಲೆ ನೋಡಿ, ಅದಲ್ದಿರ ನಮ್ದು ಸಿಕ್ಲಿಡ್ ಫುಡ್ ಯೂಸ್ ಮಾಡ್ತೀನಿ ನಾವು. ಇವಾಗ ನೀವು ಕೇಳ್ಬೋದು, ಸರ್ ಇದೇನ್ ಸರ್ ಇದು ಸಿಕ್ಲಿಡ್ ಫುಡ್ ಸಡನ್ ಆಗಿ ಗೋಲ್ಡ್ ಫಿಶ್ ಕೊಡ್ತಾ ಇದ್ದೀರಾ? ಈಗ ನೀವು ಫುಡ್ ಡಿಸೈನ್ ಆಗಿರೋದೇನು ಅಂದ್ರೆ ಇದರಲ್ಲಿ ಬೀಟಾ ಕ್ಯಾರೆಟೋನ್ ಅಂತೀವಿ ನಾವು. ಬೀಟ್ರೂಟು, ಕ್ಯಾರೆಟು, ಇದ್ರದ್ದು ಎಕ್ಸ್ಟ್ರಾಕ್ಟ್ಸ್ ಇದೆ. ಬಿಕಾಸ್ ಸಿಕ್ಲಿಡ್ಸ್ ಆರ್ ಪಾರ್ಟ್ಲಿ ವೆಜಿಟೇರಿಯನ್. ಅವಕ್ಕೆ ವೆಜಿಟೇಬಲ್ ಮ್ಯಾಟರ್ ಜಾಸ್ತಿ ಬೇಕು. ಸೊ ಒನ್ಸ್ ಇನ್ ಅ ವೀಕ್ ಇಲ್ಲ ಮೇ ಬಿ ಟ್ವೈಸ್ ಅ ವೀಕ್ ಸ್ವಲ್ಪ ಇದನ್ನ ಯೂಸ್ ಮಾಡ್ತೀನಿ. ಪ್ಲಸ್ ನಮ್ದು ಇನ್ನೊಂದು ಬಗ್ ಪವರ್ ಅಂತ ಬರುತ್ತೆ, ಒಂದು 15 ದಿನಕ್ಕೆ ಒಂದ್ಸತಿ, ಬಿಕಾಸ್ ವೆರಿ ಹೈ ಪ್ರೋಟೀನ್. ಓಕೆ, ಅದಲ್ದಿರ ನಾನು ನಿಮಗೆ ಮುಂಚೆನೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಪೀಸ್, ಆಮೇಲೆ ಬ್ಲಾಂಚ್ಡ್ ಕ್ಯಾರೆಟ್, ಪಾಲಕ್, ಆಮೇಲೆ ಬ್ರಾಕೊಲಿ, ಇದೆಲ್ಲ ಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ಮೈ ರೋಟೀನ್. ಇದು ಬಿಟ್ಟು ಸೊ ಇದ್ರಲ್ಲಿ ಯಾವ್ದು ಕೆಮಿಕಲ್ ಆಸ್ಪೆಕ್ಟೇ ಇಲ್ಲ. ಓಕೆ, ಬೇಕಾಗಿಲ್ಲ. ಕ್ಲೋರಿನ್ ರಿಮೂವರ್ ನೀವು ಯೂಸ್ ಮಾಡಬಹುದು. ಓಕೆ, ದಟ್ ಇಸ್ ಇಫ್ ಯು ಹ್ಯಾವ್ ಕ್ಲೋರಿನ್. ಕಾವೇರಿ ನೀರು ಬರಂಗಿದ್ರೆ ಬೆಂಗಳೂರು ಸೈಡ್ ಅಲ್ಲಿ ಇಲ್ಲ ಎಲ್ಲೇ ಆದ್ರೂ, ಬಟ್ ದಟ್ ಈಸ್ ಯು ಶುಡ್ ಯೂಸ್ ಇಟ್ ಟು ದ ವಾಟರ್ ಬಿಫೋರ್ ಪುಟಿಂಗ್ ಇಟ್ ಇನ್ ಟು ದ ಟ್ಯಾಂಕ್. ಓಕೆ, ನೀರ್ಗೆ ಹಾಕ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಟ್ಯಾಂಕ್ಗೆ ಹಾಕಿ. ಓಕೆ, ಇಲ್ವಾ 3-4 ದಿನ ಹಳೆ ನೀರು ಹಾಕಿ, ವೆರಿ ಗುಡ್. ಸೊ ಕ್ಲೋರಿನೇ ಇರಲ್ಲ ಅದರಲ್ಲಿ. ನೀವು ಕ್ಲೋರಿನ್ ರಿಮೂವರ್ ಹಾಕ್ಬೇಕಾಗಿಲ್ಲ. ಐ ಮೀನ್ ಅಫ್ಕೋರ್ಸ್ ಹಳೇದ್ ಮಾಡಿ, ನಾನು ಸೇಲ್ ಮಾಡ್ತೀನಿ ಕ್ಲೋರಿನ್ ರಿಮೂವರ್. ಬಟ್ ಹಳೆ ನೀರು ಇಟ್ಸ್ ಆಲ್ವೇಸ್ ಬೆಟರ್. ಹಳೆ ನೀರು ಇಸ್ ಆಲ್ವೇಸ್ ಬೆಟರ್. ಓಕೆ, ನಾನೇ ನಿಮ್ಗೆ ಹೇಳ್ತಾ ಇದ್ದೆ, ನನಗೆ ಲಾಸೇ ಬಿಸ್ನೆಸ್ ಕ್ಲೋರಿನ್ ರಿಮೂವರ್ ತಗೊಂಡಿಲ್ಲ ಅಂದ್ರೆ. ಬಟ್ ದ ರೈಟ್ ಥಿಂಗ್ ಇಸ್ ಟು ಯೂಸ್ ಓಲ್ಡ್ ವಾಟರ್.
ಸೊ ಈಗ ಯಾರಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಇದೊಂದು ಪ್ಯಾಕೇಜ್ ನ ಅವ್ರಿಗೆ ಎಲ್ಲ ಅಂದ್ರೆ ಡಿಫ್ರೆಂಟ್ ಸೈಜ್ ಅವ್ರು ಇಷ್ಟಪಟ್ಟಂಗೆ ನಾವು ಕೊಡೋದು. ತಗೋಬಹುದು. ನೀವ್ ಇನ್ನೊಂದ್ ಮಾತು ಕೇಳಿದ್ರಿ, ಎಕ್ಸಾಟಿಕ್ ಗೋಲ್ಡ್ ಫಿಶ್ ಊಟ ಬೇರೆ ಇದೆಯಾ, ನಾರ್ಮಲ್ ಗೋಲ್ಡ್ ಫಿಶ್ ಊಟ ಬೇರೆ ಇದೆಯಾ? ಹೌದು. ಸಿ ಅದ್ರ ಬಾಡಿ ಸ್ಟ್ರಕ್ಚರ್ ನಾವು ನೋಡ್ಬೇಕು. ಬಾಡಿ ಸ್ಟ್ರಕ್ಚರ್ ಸೇಮ್ ಇದೆ. ನಾರ್ಮಲ್ ಗೋಲ್ಡ್ ಫಿಶ್ ಕಾಮೆಟ್ ಗಿಮೆಟ್ ಇದೆಲ್ಲ ಸಿಗುತ್ತಲ್ಲ, ಒರಂಡ ಗಿರಂಡ ಎಲ್ಲ, ಅದಕ್ಕೆ ದಿಸ್ ಇಸ್ ವೆರಿ ವೆರಿ ಗುಡ್. ಈವನ್ ಎಕ್ಸಾಟಿಕ್, ಇವಾಗ ಎಕ್ಸಾಟಿಕ್ ಇದೇ ತಿನ್ನಿಸ್ತಾ ಇದ್ದೀನಿ, ನಿಮ್ ಮುಂದೆನೆ ತಿನ್ನಿಸ್ತಾ ಇದ್ದೀನಿ. ಇಟ್ಸ್ ವೆರಿ ಗುಡ್. ಎಕ್ಸಾಟಿಕ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ನಾವು ಫೈಬರ್ ಮ್ಯಾಟರ್ ಜಾಸ್ತಿ ಮಾಡ್ತೀವಿ. ಓಕೆ, ಫೈಬರ್ ಮ್ಯಾಟರ್ ಜಾಸ್ತಿ ಮಾಡ್ತೀವಿ. ಸೊ ವೆರಿ ಸೂನ್ ನಮ್ದೇ ಒಂದು ಎಕ್ಸಾಟಿಕ್ ಗೋಲ್ಡ್ ಫಿಶ್ ಗಾಗಿ ಒಂದು ಫುಡ್ ರೆಡಿ ತಯಾರಾಗ್ತಾ ಇದೆ. ಇಟ್ ಇಸ್ ವೆರಿ ಗುಡ್, ಅಮೇಸಿಂಗ್ ರಿಸಲ್ಟ್ಸ್ ಬರ್ತಾ ಇದೆ ಅದ್ರಲ್ಲಿ. ಓಕೆ, ಅಂಡ್ ಬ್ಯೂಟಿಫುಲ್ ಹೆಲ್ತಿ ಫಿಶ್. ಓಕೆ, ನಾವೊಂದು ಆಲ್ಮೋಸ್ಟ್ 2 years ಟೆಸ್ಟ್ ಮಾಡಿದೀವಿ. ನೆಕ್ಸ್ಟ್ ಮಂತ್ ಅದು ಮೋಸ್ಟ್ಲಿ ರಿಲೀಸ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ಯಾಕೇಜ್. ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್. ಫಿಶ್ ಹೇಗೆ ಇಡಬೇಕು, ಹೇಗೆ ಸಾಕ್ಬೇಕು ಅಂತೆಲ್ಲ ಸಾಕಷ್ಟು ಮಾಹಿತಿ ನಾವು ನಿಮ್ಮಿಂದ ಪಡೆದಿದ್ದೀವಿ. ಅಂಡ್ ತುಂಬಾ ಜನಕ್ಕೆ ಲಾಸ್ಟ್ ಕಮೆಂಟ್, ನೀವು ಕಮೆಂಟ್ ನೋಡಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಒಂದೇ ಹಾಕಿದ್ರು, ಸರ್ ಕಮೆಂಟ್ ನೋಡ್ಲಿಲ್ಲ, ರಿಯಲಿ ಸಾರಿ. ಕನ್ನಡದವರ ಸರ್, ಕನ್ನಡ ಮಾತನಾಡಿ ಎಲ್ಲದಕ್ಕೂ ಎಸ್ ಈಸ್ ಅ ಪ್ರೌಡ್ ಕನ್ನಡಿಗ ಅಂತ ಹಾಕಿದ್ದೀನಿ. ಸೊ ನಾನು ಎಲ್ಲರಿಗೂ ಹೇಳೋದು ಏನ್ ಗೊತ್ತಾ, ಐ ಆಮ್ ಅ ವೆರಿ ವೆರಿ ಪ್ರೌಡ್ ಕನ್ನಡಿಗ ಅಂಡ್ ಅನ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಇಂಡಿಯನ್. ಸೊ ಕನ್ನಡ ಒಂದೇ ಅಲ್ಲ, ನಾ ತಮಿಳ್ ಕೂಡ ನಲ್ಲ ಪೇಸುವೆ, ತೆಲುಗುలో ಬಾగా ಮಾತಾಡ್ತಾನು. ಓಕೆ, ಬೆಂಗಾಲಿ ಬರುತ್ತೆ, ಮರಾಠಿ ಬರುತ್ತೆ, ಗುಜರಾತಿ ಸ್ವಲ್ಪ ಬರುತ್ತೆ, ಹಿಂದಿ ಆಫ್ ಕೋರ್ಸ್ ನನ್ನ ವಿಡಿಯೋಸ್ ಇದೆ, ಇಂಗ್ಲಿಷು ಬೇರೆ ವಿಧಿ ಇಲ್ಲ, ಮಾತಾಡ್ಬೇಕು. ಓಕೆ, ಸೊ ನನಗೆ ಹೆಂಗೆ ಅಂದ್ರೆ ಗಾಡ್ ಗಿಫ್ಟ್ ಅಂತೀನಿ ನಾನು. ಒಂದು ಇವಾಗ ಕಲ್ಕಟ್ಟಾನಲ್ಲಿ ಒಂದು ವಾರ ಇದ್ರೆ ನಾನು ಆ ಭಾಷೆ ಕಲ್ತ್ಬಿಡ್ತೀನಿ ನಾನು. ಓಕೆ, ಸೊ ಆ ತರ ನಂದೊಂದು ಇದು. ನಾನು ಐ ಆಮ್ ಓಪನ್ ಮೈಂಡೆಡ್ ಆ ದೃಷ್ಟಿನಲ್ಲಿ. ಸೊ ನನಗೆ ಖುಷಿ, ಐ ಲೈಕ್ ಟು ಲರ್ನ್ ಲ್ಯಾಂಗ್ವೇಜಸ್. ಸೊ ಆ ತರ ನನಗೆ ಒಂದು ಬೋನಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ಸಾಕಷ್ಟು ಜನ ಇಡೀ ಭಾರತದಲ್ಲಿನೇ ಹಾಬಿ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ, ಸಾಕಷ್ಟು ನಾಲೆಜ್ ಕೊಟ್ಟಿದ್ದೀರಾ. ನಿಮ್ದು ಸಾಕಷ್ಟು ಹಾಬಿಗೂ ಒಳ್ಳೇದಾಗಿದೆ, ಹಾಬೀಸ್ಗೂ ಒಳ್ಳೇದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಆಸ್ ಆಲ್ವೇಸ್ ಥ್ಯಾಂಕ್ ಯು, ನಮಸ್ತೆ, ಖುದಾಫಿ, ಶಬಾ ಖೈರ್ ಅಂಡ್ ಸತ್ ಶ್ರೀ ಅಕಾಲ್. ಥ್ಯಾಂಕ್ ಯು ಯಶ್ವಂತ್, ನೀವು ಇನ್ನೊಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದೀರಾ ನಿಮ್ ಚಾನೆಲ್ ಅಲ್ಲಿ ಮಾತಾಡಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್.